ಪ್ರಿಯ ವೀಕ್ಷಕರೇ ನಮಸ್ಕಾರ. ಹಲೋ ಗೆಳೆಯರೇ, ನೇರ ಫೋನ್ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಆತ್ಮೀಯರೇ, ಉದ್ಯೋಗಾಧಾರಿತ ಪ್ರೋತ್ಸಾಹ ಧನ ಯೋಜನೆ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿ ದೇಶಾದ್ಯಂತ ಉದ್ಯೋಗದಾತರಲ್ಲಿ ಮತ್ತು ಉದ್ಯೋಗಾಕಾಂಕ್ಷಿಗಳಲ್ಲಿ ಒಂದು ದೊಡ್ಡ ಭರವಸೆಯನ್ನು ಮೂಡಿಸಿರ್ತಕ್ಕಂಥ ಯೋಜನೆ ಇದು. ಹಾಗಾದರೆ ಈ ಯೋಜನೆಯ ಸದುದ್ದೇಶ ಏನು, ಯಾಕೆ, ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ, ಉದ್ಯೋಗದಾತರ ಜವಾಬ್ದಾರಿಯನ್ನು ಅವ್ರಿಗೆ ಹೇಗೆ ಸರ್ಕಾರ ನೆರವಾಗುತ್ತೆ, ಹಾಗೆಯೇ ಉದ್ಯೋಗ ಆಕಾಂಕ್ಷಿಗಳ ನೆರವಿಗೆ ಹೇಗೆ ಸರ್ಕಾರ ಧಾವಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಉದ್ಯೋಗ ಕ್ಷೇತ್ರಕ್ಕೆ ಅಥವಾ ಉದ್ಯಮ ಕ್ಷೇತ್ರಕ್ಕೆ ಬರ್ತಕ್ಕಂಥ ಆಕಾಂಕ್ಷಿಗಳಿಗೆ ಇದೊಂದು ಮಹತ್ವದ ಸಂಚಿಕೆ ಅಂತ ಹೇಳಿ ತಮ್ಮನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇವತ್ತು ನಮಗೆ ಮಾಹಿತಿ ನೀಡಲಿಕ್ಕಾಗಿ ಡಾಕ್ಟರ್ SR ಕೇಶವ್ ಅವರು ನಮ್ಮ ಜೊತೆ ಇದ್ದಾರೆ. ಕೇಶವ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು ಮತ್ತು ಲೇಖಕರು ಕೂಡ ಹೌದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೆಲವು ಕಾರ್ಯಕ್ರಮಗಳ ಅಥವಾ ಯೋಜನೆಗಳ ಬಗ್ಗೆ ಅಧಿಕಾರಯುತವಾಗಿ ಚರ್ಚಿಸಬಲ್ಲ, ಮಾತನಾಡಬಲ್ಲ ಅಂತ ಅಪರೂಪದ ಅರ್ಥಶಾಸ್ತ್ರಜ್ಞರು ಇವರು. ದೇಶ ಮತ್ತು ವಿದೇಶಗಳಲ್ಲಿ ಅನೇಕ ಸಮಾವೇಶಗಳಲ್ಲಿ ಭಾಗವಹಿಸಿದ್ದಾರೆ, ತಮ್ಮ ವಿಚಾರಗಳನ್ನು ಮಂಡನೆ ಮಾಡಿದ್ದಾರೆ. ವಿಶೇಷ ಅಂತ ಅಂದರೆ ಮೊಟ್ಟ ಮೊದಲ ಬಾರಿಗೆ ಸಮಾಜ ವಿಜ್ಞಾನ ವಿಭಾಗದಲ್ಲಿ ನ್ಯಾಷನಲ್ ಟೀಚರ್ಸ್ ಅವಾರ್ಡ್ ಪಡೆದಂತೆ ಹೆಗ್ಗಳಿಕೆ ಅವ್ರದ್ದು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ ಸರ್. ಎಸ್ ಸರ್, ಉದ್ಯೋಗಾಧಾರಿತ ಪ್ರೋತ್ಸಾಹಧನ ಯೋಜನೆ, ಇದರ ಪರಿಕಲ್ಪನೆಯ ಬಗ್ಗೆ. ಇದನ್ನ PM ವಿಕಸಿತ್ ರೋಜ್ಗಾರ್ ಯೋಜನಾ ಅಂತ ಕೂಡ ಕರೀತಾರೆ. PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಅಂತ ಕೂಡ ಕರೀತಾರೆ. ಈಗ ನೋಡಿ, ಎಂತ ಸನ್ನಿವೇಶದಲ್ಲಿ ನಾವಿದೀವಿ ಅಂದ್ರೆ ಸರ್ಕಾರ ಯಾವ ತರ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡ್ತಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಸಾಕ್ಷಿ ನನಗೆ. ಯಾಕೆಂದ್ರೆ 2023-24ನೇ ಇಸ್ವಿಯಲ್ಲಿ ಎಕನಾಮಿಕ್ ಸರ್ವೆ ಬಂದಾಗ ಒಂದು ಮಾತನ್ನ ಅವ್ರು ಹೇಳ್ತಾರೆ. 78.5 ಲಕ್ಷ ಜಾಬ್ಸ್ ನ ನಾನ್ ಫಾರ್ಮ್ ಸೆಕ್ಟರ್, ಕೃಷಿಯೇತರ ಉದ್ಯೋಗಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ಬೇಕು ನಾವು, ಆಗ ವಿಕಸಿತ ಭಾರತದ ಕಡೆಗೆ ಹೋಗ್ತೀವಿ ಅಂತ. ಆದ್ರೆ ಬದಲಾಗ್ತಿರುವ ಸನ್ನಿವೇಶವನ್ನ ಸರ್ಕಾರ ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದೆ ಅಂತ ನಾವು ಗಮನಿಸಬೇಕಿಲ್ಲಿ. ಒಂದ್ ಕಡೆ AI ಬರ್ತಾ ಇದೆ. AI ಹೆಚ್ಚು ಕಮ್ಮಿ 40% ಜಾಬ್ಸ್ ನ ತಗೊಳುತ್ತೆ, ಮತ್ತೆ ಬೇರೆ ತರದ 40% ಜಾಬ್ಸ್ ಅನ್ನ ಕೊಡುತ್ತೆ. ಸೊ ಇಂಥ ಸನ್ನಿವೇಶದಲ್ಲಿ ಏನಾಗ್ತಾ ಇದೆ, ವರ್ಕ್ ಫೋರ್ಸ್ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಯಾಕೆ ವರ್ಕ್ ಫೋರ್ಸ್ ಹೆಚ್ಚಾಗ್ತಿದೆ ಅಂತಂದ್ರೆ ನಮ್ಗೆ ಜನಸಂಖ್ಯಾ ಲಾಭಾಂಶ ಇದೆ ಈಗ. ಅಂದ್ರೆ ನಮ್ಮ ಆವರೇಜ್ ಏಜ್ ಇವತ್ತು ಭಾರತದ್ದು 28.5 ವರ್ಷ. ಹೆಚ್ಚು ಜನ ಯುವಕರು ಇವತ್ತು ನಮ್ಮ ಉದ್ಯೋಗವನ್ನ ಬಯಸ್ತಾ ಇರುವಂತ ಕಾಲ ಇದು. ಸೊ ಇದನ್ನ ಉಪಯೋಗಿಸ್ಕೊಂಡ್ರೆ ನಾವು ಖಂಡಿತವಾಗಿಯೂ ವಿಕಸಿತ ಭಾರತ ಆಗ್ತೀವಿ. ಅಂದ್ರೆ ಯಾರು ಉದ್ಯೋಗದ ಅವಕಾಶವನ್ನ ಬಯಸ್ತಾ ಇದ್ದಾರೆ ಅವ್ರಿಗೆಲ್ಲವನ್ನ ಉದ್ಯೋಗ ಕೊಡಬೇಕು ಅನ್ನೋಂಥ ಸರ್ಕಾರದ ಆಶಯ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅವರು ಅಂತಂದ್ರೆ, ಒಂದು ಅಗ್ರಿಕಲ್ಚರ್ ಇಂದ, ಕೃಷಿಯಿಂದ ಹೊರಗಡೆ ಬರಬೇಕು ಜನ. ಕೃಷಿಯಲ್ಲಿ ಏನಾಗಿದೆ ಅಂತಂದ್ರೆ ಮರೆಮಾಚಿದ ನಿರುದ್ಯೋಗ ಇದೆ ಕೃಷಿಲಿ, ಕಾಣಿಸಲ್ಲ. ಆದ್ರೆ ಅಲ್ಲಿ ಏನಂದ್ರೆ ಈಗ 4 ಜನ ಬೇಕು, 14 ಜನ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಕೃಷಿಯನ್ನ ಅವಲಂಬಿತರ ಸಂಖ್ಯೆ ಕಡಿಮೆ ಇರುತ್ತೆ, ಅವರಿಂದ ಬರುವಂತ ರಾಷ್ಟ್ರೀಯ ಆದಾಯಕ್ಕೆ ಲಾಭಾಂಶ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಆದ್ರೆ ನಮ್ಮಲ್ಲಿ ಕೋವಿಡ್ ನಂತರ ಇನ್ನೂ 2% ಜಾಸ್ತಿ ಆಯ್ತು. ಈಗ 46.2% ಜನ ನಾವು ಕೃಷಿಯನ್ನ ಆಶ್ರಯಿಸಿದ್ವಿ. ಸೊ ಇವ್ರನ್ನ ಹೊರಗೆ ತರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ 1917ನೇ ಇಸ್ವಿಯಲ್ಲೇ ಹೇಳ್ತಾರೆ ಈ ಮಾತನ್ನ. ತುಂಬಾ ಹೆಚ್ಚು ಜನ ಕೃಷಿಯನ್ನ ಆಶ್ರಯಿಸಿದ್ದಾರೆ, ಯಾಕಂದ್ರೆ ಅವ್ರು ಬೇರೆ ಏನು ಮಾಡಕ್ಕಿಲ್ಲ ಅಂತ. ಸೊ ಈಗ ಅವ್ರನ್ನ ಸರ್ಕಾರ ಅದನ್ನೇ ಯೋಚನೆ ಮಾಡ್ತಾ ಇದೆ, ಇಲ್ಲ ಅವ್ರನ್ನ ಶಿಫ್ಟ್ ಮಾಡಬೇಕು. ಆ ಶಿಫ್ಟ್ ಮಾಡಬೇಕು ಅಂತಂದ್ರೆ ಅವ್ರಿಗೆ ಎಲ್ಲಿ ಒದಗಿಸ್ಬೇಕು ಉದ್ಯೋಗ, ಅದನ್ನೂ ಒಂದು ಮುಂದಾಲೋಚನೆ ಇದರಲ್ಲಿದೆ. ಆಮೇಲೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಇವಾಗ ನಮ್ದು 54.8% ಇದೆ. ಅಂದ್ರೆ ಇನ್ನೂ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ಎಲ್ಲ ಅವಕಾಶಗಳು ಇರೋದ್ರಿಂದ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಈ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಥವಾ PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಜಾರಿಗೆ ತಂದಿದೆ. ಸೊ ಎಷ್ಟು ಚೆನ್ನಾಗಿದೆ ಅದು ಅಂತಂದ್ರೆ ಇದೊಂದು ಬ್ರೇಕ್ ಈವನ್, ನನ್ನ ಪ್ರಕಾರ ಒಂದು ಕ್ರಾಂತಿಕಾರಕ ಆಗತ್ತೆ ಇದು. ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ನಮ್ಗೆ AI ಏನ್ ಮಾಡ್ತಾ ಇದೆ ಅಂತಂದ್ರೆ ಪ್ರತಿದಿನ ಒಂದು 627 ಜನ ಕೆಲಸ ಕಳ್ಕೊಳ್ತಿದ್ದಾರೆ. ಒಂದ್ ಕಡೆ ನಮ್ಮಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಇದೆ, ಅವರು ಉದ್ಯೋಗದ ಮಾರುಕಟ್ಟೆಗೆ ಬರ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಗ್ರಿಕಲ್ಚರ್ ನ ಬಿಟ್ಟು ಬರ್ಲಿಕ್ಕೆ ಜನ ತಯಾರಿದ್ದಾರೆ, ಅವ್ರಿಗೆ ಉದ್ಯೋಗ ಕೊಡಬೇಕು. ಸೊ ಇಷ್ಟನ್ನು ಒಂದು ಕ್ಲೀನ್ ಆಗಿ ಒಂದು ಫ್ರೇಮ್ ವರ್ಕ್ ಮಾಡ್ಬಿಟ್ಟು ಮಾಡಿದಾಗ ಏನಾಗುತ್ತೆ, ಈಗ ನಾವು ಉದ್ಯೋಗ ಕೊಡಿ ಅಂತ ಸರ್ಕಾರ ಹೇಳ್ಬೋದು, ಆದ್ರೆ ಅವ್ರು ಯಾಕೆ ಕೊಡಬೇಕು? ಪ್ರೈವೇಟ್ ಸೆಕ್ಟರ್ ಇದು ಮುಖ್ಯ ಆಗತ್ತೆ. ಉತ್ಪಾದನಾ ಕ್ಷೇತ್ರಗಳನ್ನ ಆಧಾರವಾಗಿಟ್ಕೊಂಡು ಎಲ್ಲ ಕ್ಷೇತ್ರಗಳು ಇದರಲ್ಲಿ ಅದೇ ನಾನು ಪಾತ್ ಬ್ರೇಕಿಂಗ್ ಅಂದಿದ್ದು. 2024-25ನೇ ಬಜೆಟ್ ಅಲ್ಲಿನೇ ಒಂದು ರೂಪರೇಖೆ ಬರುತ್ತೆ. ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಪ್ಯಾಕೇಜ್ ಅಂತ 5 ಅಂಶಗಳನ್ನ ಕೊಡ್ತಾರೆ. ಆ 5 ಅಂಶಗಳಲ್ಲಿ ಏನು ಅಂತಂದ್ರೆ, ಒಂದು ಸ್ಕಿಲ್ಲಿಂಗ್ ಮಾಡಬೇಕು, ಇರುವಂತ ಯುವಕರಿಗೆ ನಾವು ಸ್ಕಿಲ್ ನ ಕೊಡಬೇಕು. ಅದಕ್ಕೆ ಅದರಲ್ಲೇನೆ 60,000 ಕೋಟಿಯನ್ನ
ಹಣವನ್ನ ವಿನಿಯೋಗ ಮಾಡಿ 20 ಲಕ್ಷ ಯುವಕರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ ಸ್ಟೇಟ್ ಗವರ್ಮೆಂಟ್ ಜೊತೆಗೆ ಸೇರ್ಕೊಂಡು ಅಂತ ಮಾಡ್ತಾರೆ. ಆಮೇಲೆ ಅದ್ರ ಜೊತೆಗೆ ಇಂಟರ್ನ್ಶಿಪ್ ಮಾಡ್ತಾರೆ. ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಕೂಡ 500 ಟಾಪ್ ಕಂಪನಿಗಳಲ್ಲಿ ನೀವು ಸ್ಟೈಫಂಡ್ ತಗೊಳ್ಳಿ, ಪ್ರತಿ ತಿಂಗಳು 6,000 ರೂಪಾಯಿ ತಗೊಳ್ಳಿ, 5,000 ರೂಪಾಯಿ ತಗೊಳ್ಳಿ, ಮತ್ತೆ 6,000 ರೂಪಾಯಿ ಒನ್ ಟೈಮ್ ಗ್ರಾಂಟ್ ಕೊಟ್ಟು ನಿಮ್ಗೆ ಟ್ರೈನಿಂಗ್ 500 ಕಂಪನಿ, ಟಾಪ್ ಮೋಸ್ಟ್ ಕಂಪನಿ ಭಾರತದಲ್ಲಿ ಸ್ಕಿಲ್ ಇರಲ್ವಲ್ಲ, ಇಂಟರ್ನ್ಶಿಪ್ ಮಾಡಿದ್ರೆ ಟ್ರೈನಿಂಗ್ ಸಿಗುತ್ತೆ. ಇವೆರಡು ಮಾಡಿದ್ರು. ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಜಾಬ್ ನ ಕ್ರಿಯೇಟ್ ಮಾಡಬೇಕು ಅಂತ ಅಲ್ಲಿ ಪ್ರಯತ್ನ ಪಟ್ಟರು. ಅದರ ಜೊತೆಗಿನ ಎರಡಿತ್ತು. ಒಂದು ಉದ್ಯೋಗಿಗಳಿಗೆ ಒಂದು ನೆರವನ್ನ ಕೊಡಬೇಕು, ಉದ್ಯೋಗದಾತರಿಗೆ ಇನ್ನೊಂದು ರೀತಿಯಲ್ಲಿ ನೆರವನ್ನು ಕೊಡಬೇಕು. ಇದನ್ನ ಇವಾಗ ಏನ್ ಮಾಡಿದ್ರೆ ಒಂದು ಕ್ಲಿಯರ್ ಕಟ್ ಫ್ರೇಮ್ ವರ್ಕ್ ತಂದಿದ್ದಾರೆ ಈ ನಮ್ಮ ಪ್ರೈಮ್ ಮಿನಿಸ್ಟರ್ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾದಲ್ಲಿ. ಎಷ್ಟು ಅದ್ಭುತವಾಗಿ ಅದು ಇದೆ ಅಂತಂದ್ರೆ, ಒಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇದು ಇನ್ಕ್ಲೂಸಿವ್ ಆಗಿರುತ್ತೆ. ಯೋಜನೆಯ ಹೇಳಕ್ ಮುಂಚೆ ಇದರ ಯಾಕೆ ಇದು ಬೇಕು ಅಂತ ನಾನು ಹೇಳ್ತೀನಿ. ಒಂದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ನೀವು ಅವ್ರಿಗೆ ಎನ್ಕರೇಜ್ ಮಾಡಬೇಕು, ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಅವ್ರಿಗೂ ಇನ್ಸೆಂಟಿವ್ ಕೊಡಬೇಕು. ಒಂದು, ನಾನು ಫಾರ್ಮಲ್ ಉದ್ಯೋಗಿ ಆಗ್ಬೇಕು ಅಂದ್ರೆ, ನಾನು ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಥವಾ ನಾನು ಯಾಕೆ ಫಾರ್ಮಲ್ ಸೆಕ್ಟರ್ಗೆ ಬರಬೇಕು, ನಿನಗೊಂದು ಎನ್ಕರೇಜ್ಮೆಂಟ್, ಉದ್ಯೋಗಿಗೊಂದು ಎನ್ಕರೇಜ್ಮೆಂಟ್, ಇನ್ಸೆಂಟಿವ್ ಕೊಡ್ತಾರೆ, ಉದ್ಯೋಗದಾತರಿಗೆ ಒಂದು ಇನ್ಸೆಂಟಿವ್ ಕೊಡ್ತಾರೆ. ಯಾಕೆ ಇಲ್ಲಿ ಒಂದು ಸಮಸ್ಯೆ ಇದ್ದದನ್ನ ನಾವು ಅರ್ಥ ಮಾಡ್ಕೋಬಹುದು ಸರ್. ಉದ್ಯೋಗದಾತರು ಯಾವಾಗಲೂ ಕೂಡ ಕೌಶಲ್ಯ ಇರತಕ್ಕಂಥವ್ರು, ಸ್ಕಿಲ್ ಯಾರು, ನನ್ನ ಕಂಪನಿಗೆ ಯಾರು ದುಡಿತಾರೆ, ನನ್ನ ಕಂಪನಿಗೆ ಯಾರು ಲಾಭ ತಂದು ಕೊಡ್ತಾರೆ, ಅವ್ರ ಕಡೆನೇ ಗಮನ ಕೊಡ್ತಾರೆ. ಹಾಗಾಗಿ ಇರೋ ಸ್ಕೀಮ್ಗಳ ಮೂಲಕ ಉದ್ಯೋಗದಾತರಿಗೂ ಕೂಡ ಪ್ರೋತ್ಸಾಹ ಕೊಡೋದಿದೆಯಲ್ಲ, ಬಹಳ ಇದು ತುಂಬಾ ಒಳ್ಳೆ ಪಾಯಿಂಟ್. ಯಾಕಂದ್ರೆ ಈಗ ನಾನ್ ಯಾಕೆ ಯಾರಿಗೂ ಟ್ರೈನಿಂಗ್ ಕೊಡ್ಬೇಕು, ನನ್ನ ಉತ್ಪಾದಕತೆ ಯಾರಿಗೆ ಹೆಚ್ಚಿದೆ ಅವನನ್ನ ತಗೊಳ್ತೀನಿ. ಇದು ಯಾರು ಬೇಕಾದ್ರೂ ಇದನ್ನೇ ಯೋಚನೆ ಮಾಡೋದು, ಅವ್ನು ಲಾಭಕ್ಕಾಗಿ ಮಾರ್ಕೆಟ್ ಅಲ್ಲಿ ಇರೋದು. ಆದ್ರೆ ಇಲ್ಲೇನ್ ಮಾಡಿದಾರೆ, ಉದ್ಯೋಗದಾತರಿಗೆ ನೋಡಪ್ಪ ನೀನ್ ಕೊಟ್ರೆ ನಿನಗೊಂದು ಇನ್ಸೆಂಟಿವ್ ಕೊಡ್ತಿದೀವಿ ನಾವು, ನೀನ್ ಸುಮ್ನೆ ಕೊಡ್ಬೇಡ, ನಾವು ನಿನಗೆ ನೆರವು ಕೊಡ್ತೀವಿ. ನಾನು ನಿಮ್ಗೆ ಆಮೇಲೆ ಉದಾಹರಣೆ ಸಮೇತ ಕೊಡ್ತೀನಿ. ಒಂದೊಂದು ಕಂಪ್ನಿಗೆ 7 ಕೋಟಿ 8 ಕೋಟಿ ಅಷ್ಟು ಲಾಭ ಆಗತ್ತೆ ಇದರಿಂದ. ಒಂದು, ನೀವು ಭಾರತದ ಅಭಿವೃದ್ಧಿಯಲ್ಲಿ ಪಾತ್ರ ವಹಿಸ್ತಿದ್ರಿ ಕಂಪನಿಗಳು, ಅದರ ಜೊತೆಗೆ ಯಾರು ಉದ್ಯೋಗವನ್ನ ಅರಸಿ ಬಂದಿದ್ದಾನೆ ಉದ್ಯೋಗಿ, ಅವನ ಬೆಳವಣಿಗೆಯ ಇದರಲ್ಲಿ ನಿಮ್ಮ ಪಾತ್ರ ಇದೆ. ಅವನ ಉತ್ಪಾದಕತೆ ಹೆಚ್ಚಾಗುವವರೆಗೂ 6 ತಿಂಗಳು 1 ವರ್ಷದವರೆಗೂ ನಾವು ನಿಮ್ ಕೈ ಹಿಡಿತಿದೀವಿ. ಅಂದ್ರೆ 2 ವರ್ಷ ಕೈ ಹಿಡಿತಾರೆ, ಅದ್ರ ಜೊತೆಗೆ ಇದನ್ನು ಅವಕಾಶ ನಿಮಗೆ ಕೊಡ್ತಿದ್ದೀವಿ. 2 ವರ್ಷ ಟಾರ್ಗೆಟ್ ಸರ್, ಅದನ್ನ ನಾನು ಇನ್ನು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಅದರ ಜೊತೆಗೆ ಏನು ಅಂತಂದ್ರೆ ಫಾರ್ಮಲೈಸೇಷನ್ ಆಗುತ್ತೆ. ನಮ್ಮಲ್ಲಿ ಇನ್ಫಾರ್ಮಲ್ ಸೆಕ್ಟರ್ ಒಂದು 92% ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ ಜನ. ಇವ್ರಿಗೆಲ್ಲ ಒಂದು ಫಾರ್ಮಲ್ ಸೆಕ್ಟರ್ ತರಬೇಕು. ಅವಾಗ ಏನಾಗುತ್ತೆ, ಇವ್ರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸಿಗುತ್ತೆ, ಸಾಮಾಜಿಕ ಭದ್ರತೆ ಸಿಗುತ್ತೆ. ಅವಾಗ ಅವ್ರು ಆಕ್ಟಿವ್ ಆಗಿ ಏನಾದ್ರು ಒಂದು ತೊಂದರೆ ಇದೆ, ರಿಸ್ಕ್ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ನನ್ನ ಕುಟುಂಬಕ್ಕೆ ಏನಪ್ಪಾ ಯಾರಾದ್ರೂ ಯೋಚನೆ ಮಾಡ್ತಾರೆ. ಆದ್ರೆ ನಿಮ್ಗೆ ಸಾಮಾಜಿಕ ಭದ್ರತೆ ಇದ್ದಾಗ, ಇಲ್ಲ ನಾನು ಇದನ್ನ ರಿಸ್ಕ್ ತಗೊಂಡು ಕೆಲಸ ಮಾಡ್ತೀನಿ, ನನ್ಗೆ ಕುಟುಂಬವನ್ನ ನೋಡ್ಕೊಳ್ಳಿಕ್ಕೆ ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮಗಳು ಇದಾವೆ ಅನ್ನುವಂತ ಧೈರ್ಯ ಅವನಿಗಿರುತ್ತೆ. ಸೊ ಅದನ್ನ ಇದರಲ್ಲಿ ಮಾಡಿಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿದೆ. ಆಮೇಲೆ ಏನು ಅಂತಂದ್ರೆ, ಫ್ರೆಶ್ ಗ್ರಾಜುಯೇಟ್ಸ್ ಯಾರು ಬರ್ತಾರಲ್ಲ, ಅವ್ರನ್ನ ನೀವು ಹೇಳ್ದಂಗೆ ತಗೊಳಕ್ಕೆ ಹಿಂಜರಿತಾರೆ. ಅದನ್ನ ಎನ್ಕರೇಜ್, ಒಂದು, ನೀವು ಬನ್ರಪ್ಪ, ನೀವು ಫಾರ್ಮಲ್ ಸೆಕ್ಟರ್ ಬನ್ನಿ ಕೆಲಸ ಮಾಡಿ ಅಂತ ಅವ್ರಿಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಉದ್ಯೋಗದಾತರಿಗೂ ಎನ್ಕರೇಜ್ ಮಾಡ್ತಿದ್ದಾರೆ. ಆಮೇಲೆ ಜಾಬ್ ನ ಇವಾಗ ಕೆಲಸಕ್ಕೆ ಸೇರಿಸ್ಕೋತಾರೆ, ಏನೋ ಇನ್ನ ಕಲಿತಾ ಇದ್ದಾನೆ ಬಿಟ್ಬಿಡ್ತಾರೆ. ಆದ್ರೆ ಇವ್ರು ಹೇಳ್ತಾರೆ, ಇಲ್ಲ ನೀನು ಅವನ್ನ ರಿಟೆನ್ಷನ್ ಮಾಡು, 1 ವರ್ಷದವರೆಗೂ ರಿಟೆನ್ಷನ್ ಮಾಡದಿದ್ರೆ ಇವ್ರಿಗೆ ಏನ್ ಸಬ್ಸಿಡಿ ಕೊಟ್ಟಿರ್ತಾರಲ್ಲ ಅದು ಸರ್ಕಾರ ಅವ್ರು ಕಟ್ಟಬೇಕಾಗುತ್ತೆ, ಕಂಪನಿ ಕಟ್ಟಬೇಕಾಗುತ್ತೆ. ಸೊ ಹಂಗಾಗಿ ಒಂದು ರಿಟೆನ್ಷನ್, ಒಂದು ಅಪ್ಸ್ಕಿಲ್ಲಿಂಗ್, ಎರಡನ್ನೂ ಮಾಡಿದ್ದಾರೆ. ಅಪ್ಸ್ಕಿಲ್ಲಿಂಗ್ ಉದ್ಯೋಗಿಗಳು ಸೇರ್ಕೊಂಡ ತಕ್ಷಣ ಅವ್ರಿಗೇನ್ ಬೆನಿಫಿಟ್ ಕೊಡ್ತಾರೆ, ಅವ್ರಿಗೆ ಕಂಡೀಷನ್ ಹಾಕಿದ್ದಾರೆ, ನೀನು ಇದನ್ನ ಅಪ್ಸ್ಕಿಲ್ ಮಾಡ್ಕೋಬೇಕು. ಅದರಿಂದ ಇದು ಅಡ್ವಾಂಟೇಜ್ ಆಗ್ಬಿಡುತ್ತೆ. ಈ ಸ್ಕೀಮ್ ಅಲ್ಲಿ ಪ್ರಮುಖವಾಗಿ 2 ಇದೆ, ಪಾರ್ಟ್ ಎ ಪಾರ್ಟ್ ಬಿ ಅಂತ 2 ಪ್ರಮುಖವಾದಂತಹ ಸ್ಕೀಮ್ಗಳಿದೆ. ಪಾರ್ಟ್ ಎಲ್ಲಿ ಏನು ಅಂತಂದ್ರೆ, ಮೇನ್ ನಾವು ಈ ಫಸ್ಟ್ ಟೈಮ್ ಎಂಪ್ಲಾಯ್ ಅಂದ್ರೆ ಫಸ್ಟ್ ಟೈಮ್ ಉದ್ಯೋಗವನ್ನು ಅರಸಿ ಬರುವಂತವರಿಗೆ ನಾವು ಅವರಿಗೆ ಕೊಡುವಂಥದ್ದು. ಅಲ್ಲಿ ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ, ಒಂದು, ನೀವು ಫಸ್ಟ್ ಟೈಮ್ ಬಂದಿರಬೇಕು, ಫಸ್ಟ್ ಟೈಮ್ ಎನ್ರೋಲ್ ಮಾಡ್ಕೊಂಡಿರ್ಬೇಕು EPF ಅಲ್ಲಿ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಲ್ಲಿ. ಪಾರ್ಟ್ ಎ ಪಾರ್ಟ್ ಬಿ ಕೆಲವು ಅಂಶಗಳನ್ನ ನಾವು ಟಿವಿ ಪರದೆ ಮೇಲೆ ತೋರಿಸ್ತಾ ಇದೀವಿ. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ನೀವು ಅದನ್ನ ಲಿಸ್ಟ್ ಮಾಡ್ಕೊಂಡಿರ್ಬೇಕು, ನೀವು ಯೂನಿವರ್ಸಲ್ ಕೋಡ್ ನಂಬರ್ನ ತಗೊಂಡಿರ್ಬೇಕು. ಆಮೇಲೆ ಇನ್ನೂ ಒಂದು ಪ್ರಮುಖವಾದದ್ದು ಏನು ಅಂತಂದ್ರೆ, ನಿಮಗೆ EPF ವೇಜ್. ಏನು EPF ವೇಜ್ ಅಂದ್ರೆ, ಈಗ ನಾನು ಫಾರ್ಮಲ್ ಸೆಕ್ಟರ್ ಅಲ್ಲಿ ಇದ್ದಾಗ ನಾನೊಂದು ನನ್ನ ಭದ್ರತೆಗಾಗಿ ನಾನೊಂದು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ನನ್ನ ಸಂಬಳದಿಂದ 100% ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಇದು ನನ್ನ ಇನ್ಶೂರೆನ್ಸ್ಗೆ, ನನ್ನ ಭದ್ರತೆಗಾಗಿ ನಾನು ಕೊಡ್ತೀನಿ. ಅಷ್ಟೇ ಹಣವನ್ನ
ಕಂಪನಿಯ ಮಾಲೀಕ ಕೂಡ ಇವ್ರಿಗೆ ಕಟ್ತಾರೆ. ಓಕೆ. ಸೊ ಇದನ್ನೇ ಹೇಳ್ತದೆ ಸರ್ಕಾರ, ನೋಡಪ್ಪ ನೀನು ಇವಾಗ ಫಸ್ಟ್ ಟೈಮ್ ಫ್ರೆಶ್ ಗ್ರಾಜುಯೇಟ್ ಬಂದಿದ್ಯಾ, ನಿನಗೆ ಕಷ್ಟ ಇರುತ್ತೆ, ಖರ್ಚಿರುತ್ತೆ, ಅದಕ್ಕಾಗಿ ನಾವು ನಿನಗೆ 15,000ವರೆಗೂ ನಾವು ನಿಮ್ಗೆ ರಿಯಂಬರ್ಸ್ ಮಾಡ್ತೀವಿ. ನಿನ್ ಕೊಡಬೇಕಾಗಿರೋ ಹಣದಲ್ಲಿ ನಿನ್ನ ಸಂಬಳದಲ್ಲಿ ಏನ್ ಕಟ್ ಮಾಡ್ತಿದ್ರಲ್ಲ, ಈ ಸಂಬಳದಲ್ಲಿ ಕಟ್ ಮಾಡಿ 100% ನಿನ್ನ ಭದ್ರತೆಗೆ ಏನ್ ತಗೋತಾ ಇದ್ರು, ನೀನ್ ಕೊಡಬೇಕಾಗಿತ್ತು ನಿನ್ ಕಾಂಟ್ರಿಬ್ಯೂಷನ್, ಅದನ್ನ ನಾವು ಕಟ್ಕೊಡ್ತೀವಿ, ಸರ್ಕಾರ ಕಟ್ಕೊಡುತ್ತೆ. ಸರ್ಕಾರ ಕಟ್ಕೊಡುವಾಗ 15,000 ರೂಪಾಯಿ ಮ್ಯಾಕ್ಸಿಮಮ್ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ. 15,000 ರೂಪಾಯಿ 15,000 ರೂಪಾಯಿ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡುವಾಗ್ಲೂ ಅವ್ರು ಏನ್ ಹೇಳಿದ್ದಾರೆ, ಇದು ಎಲ್ಲ ಯಾವ ಉದ್ಯೋಗಗಳಿಗೆ ಅಂತ 1 ಲಕ್ಷ ರೂಪಾಯಿನ ಸಂಬಳ ಇರುವ ಎಲ್ಲ ಕೆಲಸಗಳಿಗೆ ಇದು ಅನ್ವಯ ಆಗುತ್ತೆ. ಓಕೆ ಓಕೆ. 1 ಲಕ್ಷ ರೂಪಾಯಿವರೆಗೂ ಅದು ಯಾರು ಕೆಲಸ ಸೇರ್ಕೊಂಡಿರ್ತಾನೆ ಅವ್ನ ಸಂಬಳ 1 ಲಕ್ಷ ರೂಪಾಯಿ ಇರುತ್ತೆ ತಿಂಗಳಿಗೆ, ಅವನಿಗೆ ಇದು ಎಲಿಜಿಬಲ್. ಆಮೇಲೆ ಇಲ್ಲಿ ಏನು ಅಂತಂದ್ರೆ, ಮೊದಲನೇ ಇನ್ಸ್ಟಾಲ್ಮೆಂಟು 6 ತಿಂಗಳ ನಂತರ ಕೊಡ್ತಾರೆ, 2ನೇ ಇನ್ಸ್ಟಾಲ್ಮೆಂಟು ಇನ್ನು 6 ತಿಂಗಳ ನಂತರ ಕೊಡ್ತಾರೆ. ಆದ್ರೆ ಕೊಡುವಕ್ ಮುಂಚೆ ಇವರು ಈ ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ ಅನ್ನ ಇವರು ಮಾಡ್ಕೊಂಡಿರ್ಬೇಕು. ಅಂದ್ರೆ ನನಗೆ ಗೊತ್ತಿರಬೇಕು ಯಾವ್ಯಾವ ರೀತಿಲಿ ಅನುಕೂಲ ಆಗುತ್ತೆ, ಉದ್ಯೋಗಿ ಗೊತ್ತಿರಬೇಕು. ಹಂಗಾಗಿ ಇವನಿಗೆ ಈ ಹಣಕಾಸಿನ ಸಾಕ್ಷರತೆ ತಗೊಳ್ಳೇಬೇಕು ನೀನು. ಅದೊಂಥರ ಇವಾಗ ಒಂದ್ ಕಡೆ ನಿನ್ಗೆ ಲಾಭನೂ ಬರ್ತಾ ಇದೆ, ನೀನ್ ತಿಳ್ಕೊಳ್ಳೋದ್ರಿಂದ ಇನ್ನೂ ಹೆಚ್ಚು ಲಾಭ ಸಿಗುತ್ತೆ, 2 ಅಡ್ವಾಂಟೇಜ್. ಸೊ ಆ ಅಡ್ವಾಂಟೇಜ್ ಕೊಟ್ಟಿರೋದ್ರಿಂದ ಏನೇನ್ ಮಾಡ್ತಿದ್ದಾರೆ, ಉದ್ಯೋಗಿಗಳು ಖುಷಿಯಾಗೂ ಇದ್ದಾರೆ. ಆಕ್ಚುಲಿ ಅಪ್ಡೇಟ್ ಇದೆ ಮಾರ್ಕೆಟ್ ಅಲ್ಲಿ, ನಾನು ಅದ್ರ ಡೇಟಾ ಕೂಡ ಕೊಡ್ತೀನಿ ನಿಮ್ಗೆ. ತುಂಬಾ ಅಪ್ಡೇಟ್ ಇದೆ ಮಾರ್ಕೆಟ್ ಅಲ್ಲಿ. ಈ ಸ್ಕೀಮ್ ಇವಾಗ 1 ಆಗಸ್ಟ್ ಇಂದ ಎನ್ರೋಲ್ ಆಗುತ್ತೆ, 31 ಜುಲೈ 2027ವರೆಗೂ ಇರುತ್ತಿದ್ದು, 24 ತಿಂಗಳು 2 ವರ್ಷ ಈ ಸ್ಕೀಮ್ ಜಾರಿಯಲ್ಲಿ ಇರುತ್ತೆ. ಸೊ ಅಪ್ಡೇಟ್ ಆಗ್ಲೇ ನಿಮಗೆ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ ಈ ಸ್ಕೀಮ್ಗೆ. ಸೊ ಅದನ್ನ ಅಂಕಿಅಂಶ ಸಮೇತ ನಾನು ನಿಮ್ಗೆ ಹೇಳ್ತೀನಿ. ಸೊ ಮುಖ್ಯವಾಗಿ ಏನು ಅಂತಂದ್ರೆ, ಒಂದು ಸೇರ್ಕೊಳ್ಳ ತಕ್ಷಣ ಇವ್ರಿಗೆ ಒಂದು ಅಶ್ಯೂರೆನ್ಸ್ ಇದೆ, ನಿನಗೆ 15,000 ರೂಪಾಯಿ ಏನು ನಿನ್ನ EPF ಕಾಂಟ್ರಿಬ್ಯೂಷನ್ ಇದೆ ಅದನ್ನ ಕೊಡ್ತೀವಿ ಅಂತ. 6 ತಿಂಗಳಿಗೆ 1 ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ, ಇನ್ನೊಂದು 6 ತಿಂಗಳಿಗೆ 2ನೇ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಫೈನಾನ್ಷಿಯಲ್ ಲಿಟ್ರಸಿನ ನೀನು ತಿಳ್ಕೊಂಡಿರ್ಬೇಕು ಅದಾದ್ಮೇಲೆ. ಆಮೇಲೆ ಏನು ಅಂತಂದ್ರೆ, ಇವನಲ್ಲಿ ಸೇವಿಂಗ್ಸ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ಇವತ್ತಿನ ಯುವ ಜನರಲ್ಲಿ ನಾವು ನೋಡ್ತಾ ಇದೀವಿ ಏನಂದ್ರೆ, ಕೆಲ್ಸಕ್ಕೆ ಸೇರಿದ ತಕ್ಷಣ ಏನೆಲ್ಲ ಅದು ತಗೊಬಿಡ್ಬೇಕು ಇದು ತಗೊಬಿಡ್ಬೇಕು, ಅದೆಲ್ಲ ತಪ್ಪಂತ ಅಲ್ಲ, ಒಂದ್ ಸ್ವಲ್ಪ ಉಳಿತಾಯನೂ ಮಾಡ್ಬೇಕಲ್ಲ. ಅದಕ್ಕೆ ಸರ್ಕಾರ ಏನ್ ಹೇಳ್ತಾ ಇದೆ, ನೋಡಪ್ಪ ನಿಂಗೆ 15,000 ರೂಪಾಯಿ ನಾವು ಕೊಡೋದಂತೂ ಖಚಿತ, ಅದರಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ, ಇನ್ನಷ್ಟು ಹಣವನ್ನ ನಿನ್ಗೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಹಾಕ್ತಿವಿ, ಅದನ್ನ ನೀನು ಆಮೇಲೆ ತಗೋ. ಸೊ ಒಂದು ಸೇವಿಂಗ್ಸ್ ಕಲಿಯೋದು. ಈಗ ನಾನು ಕೆಲಸಕ್ಕೆ ಸೇರಿದಾಗ ನನ್ಗೆ ಇನ್ನೂ ನೆನಪಿದೆ, ಫಸ್ಟ್ ವರ್ಷ ಆದ ತಕ್ಷಣ ನಾನು ಒಂದು 5 ಇಯರ್ಸ್ ಬಾಂಡ್ ತಗೊಂಡಿದ್ದೆ. 5 ವರ್ಷಕ್ಕೆ ಅವಾಗ ಡಬಲ್ ಆಗ್ತಿತ್ತು. 5 ವರ್ಷದ ನಂತರ ನಾನು ಅದನ್ನ ಮತ್ತೆ ಹಾಕ್ದೆ. ಸೊ 2ನೇ ವರ್ಷ ಎಕನಾಮಿಕ್ಸ್ ಓದಿದ್ರಿ, ಹಂಗಾಗಿ ನಿಮ್ಗೆ ಅರ್ಥ ಆಯ್ತು. ಸೊ ಸರ್ಕಾರ ಇವಾಗ ಅದನ್ನ ಅವ್ರಿಗೆ ಮಾಡ್ಕೊಟ್ಟಿದೆ. ಅವ್ರಿಗೆ ಹೇಳ್ತಾ ಇದೆ, ಆಯ್ತಪ್ಪ ನಿಮ್ಗೆ ಕೊಡ್ತಿದೀವಿ ದುಡ್ಡು, ಅದರಲ್ಲಿ ಒಂದಷ್ಟು ನಾವು ನಿನ್ನ ಹೆಸರಲ್ಲೇ ನಾವು ಫಿಕ್ಸ್ಡ್ ಡೆಪಾಸಿಟ್ ಹಾಕ್ತಿವಿ. ಈ ಒಂದು ಪರಿಕಲ್ಪನೆ ಬರೋದೇ ಇಲ್ಲ ಅಲ್ಲ ಬಹುತೇಕ ಎಂಪ್ಲಾಯೀಸ್ ಗಳಲ್ಲಿ. ಏನ್ ಬಂದ ತಕ್ಷಣ ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಾನು ಅವ್ರಿಗೆ ಇದ್ ಕೊಡಿಸ್ತೀನಿ ಇವ್ರಿಗೆ ಇದ್ ಕೊಡಿಸ್ತೀನಿ ಅನ್ನೋದೇ ಬರುತ್ತೆ, ಏನೋ ತಗೋತೀನಿ ಏನೋ ಮಾಡ್ತೀನಿ ಸ್ವಂತಕ್ಕಷ್ಟೇ. ಅಷ್ಟೇ. ಇದು ಅವರ ಭವಿಷ್ಯಕ್ಕಾಗಿ ಅನುಕೂಲ ಆಗ್ಲಿ ಅನ್ನುವಂಥದ್ದು ಇದು ಒಂದು ವಿಚಾರ. ಆಮೇಲೆ ಇನ್ನೂ ಒಂದು ಪ್ರಮುಖವಾದ ಅಂಶವನ್ನು ನಾನು ಇಲ್ಲಿ ಗಮನಕ್ಕೆ ಹೇಳಲೇಬೇಕು. ಒಂದೇನು ಅಂತಂದ್ರೆ, ಇದು 1.92 ಕೋಟಿ ಜನಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಈಗ ನಾನು ಅವಾಗಲೇ ಒಂದು ಮಾತನ್ನ ಹೇಳ್ತಾ ಇದ್ದೆ, ಏನಂತಂದ್ರೆ 23-24 ಎಕನಾಮಿಕ್ ಸರ್ವೆ ನಮ್ಗೆ ಹೇಳ್ತಾ ಇತ್ತು 78.5 ಲಕ್ಷ ನಾನ್ ಫಾರ್ಮ್ ಕೃಷಿಯೇತರ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕು ಅಂತ. ಈಗ ಸರ್ಕಾರ ಬದಲಾಗ್ತಿರೋ ಪರಿಸ್ಥಿತಿಲಿ ಇಲ್ಲ, ಇಷ್ಟು ಸಾಕಾಗಲ್ಲ, ನಾವು 3.5 ಕೋಟಿ ಉದ್ಯೋಗಗಳನ್ನ 2 ವರ್ಷದಲ್ಲಿ ಸೃಷ್ಟಿ ಮಾಡ್ತೀವಿ ಅಂತ ಈ ಪ್ರೋಗ್ರಾಮ್ ಹಾಕೊಂಡಿರೋದು. ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಮ್ಗೆ ಬೇಕಾಗಿರೋಂಥದ್ದು ಇವಾಗ ನಮ್ಗೆ ನೀತಿ ಆಯೋಗ ಎಲ್ಲ ಪ್ಲಾನ್ ಮಾಡಿದ್ದು ಇಲ್ಲ 78.5 ಲಕ್ಷ ಪ್ರತಿ ವರ್ಷ ನಾವು ಸೃಷ್ಟಿ ಮಾಡ್ಬೇಕಾಗತ್ತೆ ಉದ್ಯೋಗಗಳನ್ನ ಅಂತ ಹೇಳಿದ್ರು. ಆದ್ರೆ ಇವಾಗ ಬದಲಾಗ್ತಿರೋ ಸ್ಥಿತಿಲಿ ಇಲ್ಲ, ಇದು ಸಾಕಾಗಲ್ಲ ಅಂತ ಸರ್ಕಾರನೇ ಮನಗೊಂಡು, ಇದನ್ನ ಯಾರು ಅವ್ರಿಗೆ ಒತ್ತಾಯ ಮಾಡಿರ್ಲಿಲ್ಲ, ಅವ್ರಿಗೆ ಗೊತ್ತಾಗ್ತಿದೆ ಏನಾಗ್ತಿದೆ ಅನ್ನೋಂಥದ್ದು. ಸೊ ಹಂಗಾಗಿ ಅವ್ರು ಕ್ಲಿಯರ್ ಆಗಿ ಪ್ಲಾನ್ ಮಾಡ್ಬಿಟ್ಟು ಇವಾಗ ಇದರಲ್ಲಿ 3.5 ಕೋಟಿ ಜನಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿ ಫಸ್ಟ್ ಟೈಮ್ ಗ್ರಾಜುಯೇಟ್ಸ್ಗೆ 1.92 ಕೋಟಿ ಜನಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಇದರ ಮೇಜರ್ ಅಡ್ವಾಂಟೇಜ್. ಅಂದ್ರೆ ಆದ್ಯತೆ ಅಂತಂದ್ರೆ ಫಸ್ಟ್ ಟೈಮ್ ಗ್ರಾಜುಯೇಷನ್ ಮುಗಿಸಿರ್ಬೇಕು ಅವ್ರಿಗೆ ಫಸ್ಟ್ ಟೈಮ್ ಗ್ರಾಜುಯೇಷನ್ ಅಂದ್ರೆ ಫಸ್ಟ್ ಟೈಮ್ ಅವರು ಫಾರ್ಮಲ್ ಸೆಕ್ಟರ್ ಗೆ ಬರಬೇಕು. ಅಲ್ಲಿಂದ ಶಿಫ್ಟ್ ಆಗಬೇಕು. ಫಾರ್ಮಲ್ ಸೆಕ್ಟರ್ ಅಲ್ಲಿ ಅವರು EPF ನ ಮಾಡ್ಕೊಂಡು ಎನ್ರೋಲ್ ಮಾಡ್ಕೊಂಡಿರ್ಬೇಕು ಅನ್ನುವಂಥದ್ದು ಇದ್ರ ಉದ್ದೇಶ. ಆಮೇಲೆ ನೀವು ಇದೊಂದು ವಿಚಾರ ನೋಡಿ, ಪಾರ್ಟ್ ಬಿ ನಾವು ಮಾತಾಡೋಣ. ಪಾರ್ಟ್ ಬಿ ಅಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ, ಈ ಎಂಪ್ಲಾಯರ್ಸ್ ಯಾರು ಉದ್ಯೋಗದಾತರಿದ್ದಾರೆ ಅವನಿಗೂ ಏನಾದ್ರೂ ಎನ್ಕರೇಜ್ ಮಾಡ್ಬೇಕಲ್ಲ. ಕೆಲಸ ಸೃಷ್ಟಿ ಮಾಡಿ ಭಾರತದ ಅಭಿವೃದ್ಧಿಯಲ್ಲಿ ಅಂತ ಹೇಳುವಂತದಕ್ಕಿಂತ, ಇಲ್ಲಪ್ಪ ನಿನ್ಗೂ ಇನ್ಸೆಂಟಿವ್ ಕೊಡ್ತಾ ಇದೀವಿ, ನೀನು ಸೃಷ್ಟಿ ಮಾಡು, ನೀನ್ ಸುಮ್ನೆ ಮಾಡ್ಬೇಡ, ನಿನ್ಗೂ ಅವಕಾಶ ಇದೆ, ಮತ್ತೆ
ಕಷ್ಟ ನಮ್ಗೆ ಅರ್ಥ ಆಗಿದೆ ಅಂತ ಸರ್ಕಾರ ಕ್ಲಿಯರ್ ಆಗಿ ಹೇಳ್ತಾ ಇದೆ ಇದು ಸ್ಕೀಮಿಂದ. ಎಸ್ ಆಮೇಲೆ ಇಲ್ಲಿ ನೋಡಿ ಏನಂದ್ರೆ ಇವ್ರು ಯಾವಾಗ ಅಡಿಷನಲ್ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರೆ ಮಾತ್ರ ಇದರ ಲಾಭ ಸಿಗುತ್ತೆ ಇವ್ರಿಗೆ. ಓಕೆ ಅಂದ್ರೆ ಹೊಸದಾಗಿ ಈಗಾಗಲೇ ನನ್ನ ಹತ್ರ 50 ಜನ ಕೆಲಸ ಮಾಡ್ತಿದ್ದಾರೆ, ಇಲ್ಲ ಇವ್ರಿಗೆ ಕೊಡಲ್ಲ, ಅವ್ರಿಗೆ ಕೊಡೋದಲ್ಲ, ನೀನು ಹೊಸದಾಗಿ ಎಷ್ಟು ಜನಕ್ಕೆ ಸೃಷ್ಟಿ ಮಾಡಿದ್ಯಾ ಉದ್ಯೋಗ. ಬಹುಶಃ ಇದು ಕೋವಿಡ್ ಕಲಿಸಿದ ಪಾಠ ಅನ್ಸುತ್ತೆ. ಅಂದ್ರೆ ಅವಾಗ ನಿಮ್ಗೆ ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಸ್ಕೀಮ್ ಅಲ್ಲಿ ಕೂಡ ಇವೆಲ್ಲರೂ ನಮ್ಗೆ ಬರ್ತಾ ಇತ್ತು, ಅಲ್ಲಿ ಕೂಡ ಎಂಪ್ಲಾಯ್ಮೆಂಟ್ ಇತ್ತು. ಈಗ ಅದಕ್ಕೆ ಅಡಿಷನಲ್ ಆಗಿ ನೇರವಾಗಿ ಹೇಳ್ತಾ ಇದ್ದಾರೆ, ನೀವು ಸೃಷ್ಟಿ ಮಾಡಿ ಅಧಿಕವಾದಂತ ಹೆಚ್ಚುವರಿಯಾದಂತ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ, ಎಷ್ಟು ಹೆಚ್ಚುವರಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀರಿ ಅಷ್ಟು ಹಣವನ್ನ, ಅಂದ್ರೆ ಪ್ರತಿಯೊಬ್ಬರಿಗೆ ಇಷ್ಟು ಹಣವನ್ನ ಅಂತ ಸರ್ಕಾರ ಕೊಡುತ್ತೆ. ಈಗ ಅದು ಏನು ಅಂದ್ರೆ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆದ್ರೆ ಇದಕ್ಕೆ ಇನ್ನೂ ಹೆಚ್ಚಿನ ಉತ್ತೇಜನ ಇದರಲ್ಲಿ ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯಾವಾಗಲೂ ಜಾಬ್ಸ್ ಕೊಡುತ್ತೆ, ಸರ್ವಿಸ್ ಸೆಕ್ಟರ್ ಗ್ರೋತ್ ಕೊಡುತ್ತೆ, ಜಾಬ್ಸ್ ಕೊಡಲ್ಲ. ಈಗ ನಮ್ಮಲ್ಲಿ ಸರ್ವಿಸ್ ಸೆಕ್ಟರ್ ಗ್ರೋತ್ ಕೊಟ್ಟಿದೆ, ನಮ್ಗೆ ಈಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೇವಲ 11.5% ಮಾತ್ರ ನಮಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಸೊ ಹೆಚ್ಚು ಅವಕಾಶಗಳಿದೆ ನಮಗೆ ಅಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ. ಈಗ ನಿಮ್ಗೆ ನೋಡಿದ್ರೆ ಈ ಮೈಕ್ರೋ ಸ್ಮಾಲ್ ಇಂಡಸ್ಟ್ರೀಸ್ ದೊಡ್ಡ ಕ್ರಾಂತಿನೇ ಆಗುತ್ತೆ ಇದರಿಂದ ನನ್ನ ಪ್ರಕಾರ. ಯಾಕೆಂತಂದ್ರೆ 1 ಲಕ್ಷ ರೂಪಾಯಿ ಯಾರ ಸಂಬಳ ಇರುತ್ತೆ, ಅಗೇನ್ ಇಲ್ಲ ಅದೇ ಕ್ಲಾಸ್ ಇದೆ, 1 ಲಕ್ಷದವರೆಗೂ ಅವ್ರ ಸಂಬಳ ಇರುವಂತ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕು. ಪ್ರತಿ ತಿಂಗಳದ್ದು ಇರುವಂತದ್ದು 3,000 ರೂಪಾಯಿ ಪ್ರತಿ ತಿಂಗಳು ಅವರಿಗೆ ಉದ್ಯೋಗದಾತರಿಗೆ ಪ್ರತಿ ತಿಂಗಳು 3,000 ರೂಪಾಯಿ 2 ವರ್ಷದವರೆಗೆ ಅವ್ರಿಗೆ ಕೊಡ್ತಾರೆ. ಒಂದ್ ವೇಳೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆದ್ರೆ 4 ವರ್ಷದವರೆಗೂ ಕೊಡ್ತಾರೆ. ಇದು ಮೇಜರ್ ಅಡ್ವಾಂಟೇಜ್. 3,000 ರೂಪಾಯಿ ಲೆಕ್ಕಾಕಿ ಅವ್ರಿಗೆ ನೀವು ಒಂದ್ ಸ್ವಲ್ಪ ಇಲ್ಲ ಪ್ರೊಡಕ್ಟಿವಿಟಿ ಕಡಿಮೆ ಇತ್ತು, ಇನ್ನು ಕಲಿತಾ ಇದ್ದಾನೆ ಅಂತಂದ್ರೇನು ಇದರಲ್ಲಿ ಒಂದು ನಿಮ್ಗೆ ಅಲ್ಲೇ ಬಂದ್ಬಿಡುತ್ತೆ. ಸೊ ಪ್ರತಿ 3,000 ರೂಪಾಯಿ ಪ್ರತಿ ತಿಂಗಳಿಗೆ 2 ವರ್ಷದವರೆಗೂ ಕೊಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಉತ್ಪಾದಕ ವಲಯ ಆದ್ರೆ 4 ವರ್ಷದವರೆಗೂ ಕೊಡ್ತಾರೆ. ಸೊ ಇಷ್ಟು ಅಡ್ವಾಂಟೇಜ್ ಇರುವಾಗ ಮತ್ತೆ ಪ್ರತಿ ಅಡಿಷನಲ್ ಎಂಪ್ಲಾಯಿಗೆ ಅವ್ರನ್ನ ನೀವು ಹಂಗಾರೆ ತಗೊಂಡ್ಬಿಟ್ಟು ನಾನು ಇವ್ರನ್ನ ಬಿಟ್ಬಿಡ್ತೀನಿ ಹಾಗಾಗಲ್ಲ. ಅದಕ್ಕೂ ಸರ್ಕಾರ ಇಲ್ಲಿ ಕ್ಲಿಯರ್ ಆಗಿ ಕಂಡೀಷನ್ ಮಾಡ್ಕೊಂಡಿದೆ, ಕೊಡ್ಬೇಕು. 6 ತಿಂಗಳು ಮಿನಿಮಮ್ ಇರಬೇಕು ನೀವು ಈ ಬೆನಿಫಿಟ್ ತಗೋಬೇಕಂದ್ರೆ. ಇಲ್ಲ ನಾನು ಇವಾಗ ತಗೊಂಡ್ಬಿಟ್ಟು ಬೆನಿಫಿಟ್ಗೋಸ್ಕರ ತಗೊಂಡು ಅವ್ನು ಬಿಟ್ಬಿಡ್ತೀವಿ ಅನ್ನಕ್ಕಾಗಲ್ಲ. ಮಿನಿಮಮ್ 6 ಮಂತ್ಸ್ ಇದ್ರೆ ಮೊದಲನೇ ಇನ್ಸ್ಟಾಲ್ಮೆಂಟ್ ಸರ್ಕಾರ ಕೊಡುತ್ತೆ. ನೋಡಿ ಅವ್ರಿಗೂ ಒಂದು ಕಂಡೀಷನ್ ಹಾಕಿದೆ. ಬೇಡಿಕೆ ಇತ್ತು ಸರ್ ಕೋವಿಡ್ ನಂತರದ ಸಂದರ್ಭದಲ್ಲಿ. ಉತ್ಪಾದನಾ ಘಟಕಗಳಾಗಿ ಅಥವಾ ವಲಯಗಳಾಗಿ ಯಾವ ಉದ್ದಿಮೆಗಳು ಕೆಲಸ ಮಾಡ್ತಾ ಇದ್ವು ಅವರಿಂದ ಬೇಡಿಕೆ ಇತ್ತು. ಸರ್ ಕಂಟಿನ್ಯೂ ಮಾಡ್ತೀನಿ, ಒಂದು ಕಾಲ್ ತೊಗೊಂಡ್ಬಿಡ್ತೀನಿ. ಸಣ್ಣಮ್ಮ ಅವರು, ನಮಸ್ಕಾರ ಅಮ್ಮ. ಸಣ್ಣಮ್ಮ ಅವರೇ. ಹೌದು ಸರ್, ಮೇಡಮ್ ನಿಮ್ಗೆ ನಮಸ್ಕಾರ. ನಮ್ಮ ಹುಡುಗಿದ್ದಾನೆ, ಅವನಿಗೆ ಯಾವ್ದು ಉದ್ಯೋಗ ಸರಿಯಾಗಿ ಮಾಡ್ತಾನೆ ಇಲ್ಲ, ಅವ್ನು ಹೇಳಿದ ಮತ್ತೆ ಕೇಳ್ತಾನೆ ಇಲ್ಲ. ಏನ್ ಓದನ್ರಿ ತಾಯಿ? ಅದಕ್ಕಾಗಿ ನಾ ಏನು ಕೇಳಿದೆ, ಇವ್ರ ಹತ್ರ ಮಾತಾಡ್ಬೇಕಾಗಿತ್ತು ಹುಡುಗನಿಗೆ. ಆಯ್ತು, ಈಗ ಸಣ್ಣಮ್ಮ ಅವ್ರೆ ಏನ್ ಕಲ್ತಿದ್ದಾಳ ಆಕೆ? ಹಲೋ, ಏನ್ ಕಲ್ತಿದಾರಮ್ಮ ಅವ್ರು? ಏನ್ ಓದಿದ್ದಾರೆ? ಅವರು PUC ಸೆಕೆಂಡ್ ಆಗಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಅವ್ನಿಗೆ ಉದ್ಯೋಗ ಮಾಡಂದ್ರೆ ಇದೆಲ್ಲ ನಿಮ್ ಮಾಹಿತಿ ಬರ್ತದೆ, ನಿಮ್ ಆಯ್ತು. ಈಗ ಅವ್ರಿಗೆ ದಾರಿಗಳಿದಾವೆ, ದಾರಿಗಳನ್ನ ನಮ್ಮ ಪ್ರೊಫೆಸರ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಆಮೇಲೆ ಹಾಗೇನೆ ಮನೇಲಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅವ್ರ ಮೇಲೆ ಜಬರ್ದಸ್ತ್ ಮಾಡಬೇಡ್ರಿ. ಈಗಿನ ಮಕ್ಕಳು ಸ್ವಲ್ಪ ಜಬರ್ದಸ್ತ್ ಒಪ್ಪಂಗಿಲ್ರಿ, ಸಮಾಧಾನವಾಗಿರಿ ಸರ್. ಇಂಥ ಈಗ ಅವ್ರು ಸೆಕೆಂಡ್ ಇಯರ್ ಬ್ಯಾಚಲರ್ಸ್ PUC ನ ಸಣ್ಣಮ್ಮ ಅವರೇ PUC ಓದಿದಾರ, ಗ್ರಾಜುಯೇಷನ್ PUC ಓದ್ತಾ ಇದ್ದಾರೆ. PUC ಓದ್ಲಿ, ಖಂಡಿತ PUC ಓದ್ಲಿ. ಇಷ್ಟೊಂದು ಅವಸರ ಮಾಡಬೇಡಿ. ಅವ್ರಿಗೆ ಏನ್ ಆಸಕ್ತಿ ಇದೆ ಅದನ್ನ ಕೊಡಿಸಿ. ಅವಾಗ ಖಂಡಿತವಾಗಿಯೂ ಇವಾಗಂತೂ ಒಂದ್ ವೇಳೆ ಅವರೇ ಸ್ವಂತ ಉದ್ಯಮಿ ಆಗ್ಬೇಕು ಅಂದ್ರೂ ಮುದ್ರಾ ಬ್ಯಾಂಕ್ ಇದೆ, ಲೋನ್ ಕೊಡುತ್ತೆ. ಇಲ್ಲ ನಾನು ಯಾವ್ದಾದ್ರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಸೇರ್ತೀನಿ, ಇಲ್ಲ ಗವರ್ಮೆಂಟ್ ಅಲ್ಲಿ ಸೇರ್ತೀನಿ ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನ್ ಬೇಕು ಅದನ್ನ ಅವ್ರ ಮಗು ಗೊತ್ತಿರುತ್ತೆ. ಮಿನಿಮಮ್ ಗ್ರಾಜುಯೇಷನ್ ಆಗುವವರೆಗಾದ್ರೂ ನಿಮ್ ಮಗುನ ಬಿಡಿ. ಅನಂತರ ಗ್ರಾಜುಯೇಷನ್ ಆದ್ಮೇಲೆ ಅವ್ರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅದ್ರಲ್ಲಿ ಗ್ರಾಜುಯೇಷನ್ ಮಾಡ್ತಾರೆ. ನಂತರ ಅವ್ರಿಗೆ ಕೆಲಸ ಖಂಡಿತ ಸಿಗುತ್ತೆ. ಈಗ ಬಂದಿರುವಂತ ಯೋಜನೆಯಲ್ಲಂತೂ ಅನೇಕ ಕಂಪನಿಗಳು ಕಾಯ್ತಾ ಇದೆ ಕೆಲಸವನ್ನ ಸೃಷ್ಟಿ ಮಾಡ್ಲಿಕ್ಕೆ. ಅಂತಂತ ಅವಕಾಶಗಳನ್ನ ಸರ್ಕಾರ ಕೊಡ್ತಾ ಇದೆ. ಖಂಡಿತ ಬ್ರೈಟ್ ಫ್ಯೂಚರ್ ಇದೆ, ಗಾಬರಿ ಆಗೋದ್ ಬೇಡ. ಇನ್ನು ಕೆಲವೇ ಮುಗಿಸೋದ್ ಬಿಡಿ, PUC ಮುಗಿಲಿ, ಡಿಗ್ರಿ ಆಗ್ಲಿ, ಅನಂತರ ಮಗುಗೆ ಕೆಲಸವನ್ನ ನೋಡಿ. ಇದು ಬಹುತೇಕ ಮನೆಗಳಲ್ಲಿರ್ತಕ್ಕಂಥ ಸಮಸ್ಯೆ ಸರ್. ಸಾಕು ಓದಿದ್ದು, ಏನಾರು ಒಂದು ಕೆಲಸ ಮಾಡೋದು. ಇಲ್ಲಿ ಏನು ಮುಖ್ಯವಾಗಿ ನಾನು ಯಾವಾಗ್ಲೂ ಹೇಳೋದು ಅಂತಂದ್ರೆ, ಮಗುಗೆ ಏನ್ ಆಸಕ್ತಿ ಇದೆ ಅದನ್ನ ಫಸ್ಟ್ ತಿಳ್ಕೋಬೇಕು.
ಈಗ ನೋಡಿ ಎಷ್ಟು ಅವಕಾಶಗಳಿದೆ ಅಂತಂದ್ರೆ, ಮುಂಚೆ ಅಂದ್ರೆ ನಾವು ಬರೀ ಮೆಡಿಕಲ್, ಇಂಜಿನಿಯರಿಂಗು ಇಷ್ಟನ್ನೇ ಮಾತಾಡ್ತಾ ಇದ್ವಿ. ಇಲ್ಲ ಅಂದ್ರೆ ಆರ್ಟ್ಸು, ಕಾಮರ್ಸು, ಸೈನ್ಸ್ ಇಷ್ಟೇ ಮಾತಾಡ್ತಾ ಇದ್ವಿ. ಈಗ ನಿಮ್ಗೆ ಬೇಕಾದಷ್ಟು ಕೋರ್ಸ್ಗಳಿದೆ. ಈವನ್ ನಿಮ್ಮ ಮಗುಗೆ ಗೇಮ್ಸ್ ಇಷ್ಟ ಇದ್ರೆ ಗೇಮ್ ಮಾಡುವ ಸಾಫ್ಟ್ವೇರ್ ಅಲ್ಲಿ ಒಂದು ಟ್ರೈನಿಂಗ್ ತಗೋಬಹುದು. ಅನಿಮೇಷನ್ ಇಷ್ಟ ಇದೆ, ಅನಿಮೇಷನ್ ನೋಡಿ ನೋಡಿ ಅವನಿಗೇನೋ ಒಂದು ಕಲ್ಪನೆ ಇದೆ, ಅನಿಮೇಷನ್ ಅಲ್ಲಿ ಅವನು ಗ್ರಾಜುಯೇಷನ್ ಮಾಡ್ಕೋಬಹುದು. ಇವೆಲ್ಲ 100% ಜಾಬ್ ಅಶೂರೆನ್ಸ್ ಇರುವಂತವು ಇವೆಲ್ಲವು. ಆಮೇಲೆ ಟೂರಿಸಂ ಸೆಕ್ಟರ್ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಕಳೆದ ವರ್ಷ ಬರೀ ಹಾಸ್ಪಿಟಾಲಿಟಿ, ಟೂರಿಸಮ್ಮು, ಹೆಲ್ತ್, ಎಜುಕೇಶನ್ ಇಲ್ಲಿ 1 ಕೋಟಿ ಜಾಬ್ ಸೃಷ್ಟಿಯಾಗಿದೆ. ನ್ಯೂ ಎಜುಕೇಶನ್ ಪಾಲಿಸಿಯ ಪ್ರಭಾವ ಖಂಡಿತ ಅದರಲ್ಲಿ ಕಾಣಿಸ್ತಾ ಇದೆ. ನಿಮಗೆ ಅಂಕಿಅಂಶ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಕೊಡ್ತಾ ಇದೆ ಅದನ್ನ. 1 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಿದೆ ಅದರಲ್ಲೇನೆ. ಸೊ ಹಾಗಾಗಿ ನಾನು ಹೇಳೋದು, ಗಾಬರಿ ಆಗೋದು ಬೇಡ. ನಿಮ್ಮಲ್ಲಿ ಏನ್ ಕೌಶಲ್ಯ ಇದೆ, ನನಗೆ ಈ ತರದೊಂದು ಕೌಶಲ್ಯ ಇದೆ ಅಂತ ನೀವು ಗುರುತಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಯಾರು ತಜ್ಞರ ಹತ್ರ, ನಿಮ್ಮ ಟೀಚರ್ಸ್ನೇ ಕೇಳಿ, ನನಗೆ ಈ ತರ ಆಸಕ್ತಿ ಇದೆ ಸರ್, ನಾನು ಏನು ಆಗ್ಬಹುದು ಅಂತ ಖಂಡಿತ ಗೈಡ್ ಮಾಡ್ತಾರೆ. ಇಲ್ಲದಿದ್ರೆ ಖಂಡಿತವಾಗಿಯೂ ನೀವು ನಮ್ಮ ವಾಹಿನಿಗಂತೂ ಫೋನ್ ಮಾಡಲೇಬಹುದು. ನಾವು ಖಂಡಿತ ಶಿವರಾಮ್ ನಮಗೆ ಸಂಪರ್ಕಿಸ್ತಾರೆ, ನಾವು ಖಂಡಿತ ನಿಮಗೆ ಅದನ್ನ ಹೇಳ್ತೀವಿ. ಆಮೇಲೆ ನಾವು ಪಾರ್ಟ್ ಬಿ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಉದ್ಯೋಗದಾತರು ಏನ್ ಮಾಡ್ಬೋದು ಅಂತ ಅಂದ್ರೆ, ಒಂದು ಅವ್ರಿಗೆ ಕಂಡೀಷನ್ ಹಾಕಿದ್ದಾರೆ. ಒಂದ್ ವೇಳೆ ನೀವು 50 ಜನ ಕೆಲಸಗಾರರ ನಿಮ್ಮಲ್ಲಿದ್ರೆ ನೀವು 2 ಜನರನ್ನ ಅಡಿಷನ್ ಕೊಡ್ಲೇಬೇಕು. ಒಂದ್ ವೇಳೆ 50ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ರೆ 5 ಜನ ಮಿನಿಮಮ್ ನೀವು ಅಡಿಷನಲ್ ಕೆಲಸಗಾರರನ್ನ ಸೃಷ್ಟಿ ಮಾಡಿ, ಉದ್ಯೋಗಗಳನ್ನ ಸೃಷ್ಟಿ ಮಾಡಿ 5 ಜನನ ತಗೊಳ್ಳಿ. ಸೊ ಈ ಕಂಡೀಷನ್ ಅನ್ನು ಅವ್ರಿಗೆ ಹಾಕಿದ್ದಾರೆ. ಅದರ ಜೊತೆಗೆ ಮಿನಿಮಮ್ 6 ತಿಂಗಳು ನೀವು ರಿಟೆನ್ಷನ್ ಮಾಡಲೇಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆರಂಭದಲ್ಲಿ ಈಗ ತಾನೇ ಮುಗಿಸಿರ್ತಾರೆ, ಗ್ರಾಜುಯೇಷನ್ ಮುಗಿಸಿರ್ತಾರೆ, ಅಥವಾ ಯಾವುದೊಂದು ITI ಮುಗಿಸಿರ್ತಾರೆ, ಒಂದಷ್ಟು ಕಲಿಕೆಯ ಅವಧಿ ಬೇಕಾಗತ್ತೆ, 1-2-3 ತಿಂಗಳು. ಆ 3 ತಿಂಗಳಲ್ಲಿ ಖಂಡಿತ ಅವ್ನು ಪ್ರೂವ್ ಮಾಡ್ಕೋತಾರೆ. ಹೇಳಿದ್ರಿ ಶಿಫ್ಟ್ ಆಗಿದ್ದಾರೆ, ಅವ್ರ ಏರಿಯಾನೇ ಬೇರೆ ಇದೆ. ಸೊ ಅವಾಗ ನಮ್ಗೆ ಅದಕ್ಕೋಸ್ಕರ ಸರ್ಕಾರ ಹೇಳ್ತದೆ, ಅವ್ರಿಗೆ 6 ತಿಂಗಳ ಕಾಲಾವಕಾಶ ಕೊಡಿ, ತೆಗೆದು ಹಾಕ್ಬೇಡಿ ನೀವು. ಅದಕ್ಕೆ ಅವ್ರಿಗೆ ರಿಟೆನ್ಷನ್ ಕಂಪಲ್ಸರಿ ಇದೆ. ಒಂದ್ ವೇಳೆ ನೀವು ಅದ್ ಮಾಡಿಲ್ಲ, 1 ವರ್ಷದವರೆಗೂ ಅವ್ರನ್ನ ಮಾಡ್ಲಿಲ್ಲ ಅಂತಂದ್ರೆ ಆ ಸ್ಟೈಫಂಡ್ ನ ಸರ್ಕಾರ ಏನ್ ಅವ್ರಿಗೆ ಕೊಡುತ್ತೆ ಅದನ್ನ ನೀವು ಕಟ್ಟಿ ಅಂತ ಹೇಳುತ್ತೆ. ಸೊ ಒಂದಷ್ಟು ಇನ್ಸೆಂಟಿವ್ ಕೊಟ್ಟಿದೆ, ಇನ್ನೊಂದಷ್ಟು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಕಂಡೀಷನ್ ಮೂಲಕ. ಆಮೇಲೆ ಇದು ಎಷ್ಟೊಂದು ಇದಿದೆ ಅಂತಂದ್ರೆ, ಒಂದು ಸ್ಲ್ಯಾಬ್ಸ್ ನ ಹಾಕಿದೆ. ನಿಮ್ಗೆ ಯಾವ ತರ ಅನುಕೂಲ ಮಾಡ್ಕೊಡ್ತೀವಿ, 3,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಆದ್ರೆ 3,000 ರೂಪಾಯಿ ಕೊಡೋದು ಸರಿ, ಆದ್ರೆ ಎಷ್ಟು ಉದ್ಯೋಗಗಳಿಗೆ ಅಥವಾ ಎಷ್ಟು ಹಣ ಅವ್ರದ್ದು ಸಂಬಳ ಎಷ್ಟಿದೆ ಅದನ್ನ ನೋಡ್ಬೇಕಲ್ಲ. 1 ಲಕ್ಷದವರೆಗಿದ್ರೆ 3,000 ರೂಪಾಯಿ ಕೊಡ್ಬೋದು. ಒಂದ್ ವೇಳೆ 10,000ದವರೆಗೂ ಒಂದು EPF ವೇಜ್ ಇದೆ ಅಂತ ಇಟ್ಕೊಳ್ಳೋಣ. ನಾನು ಹೇಳ್ತೀನಿ EPF ವೇಜ್ ಅಂದ್ರೆ ಏನು ಅಂತ. EPF ವೇಜ್ ಅಂದ್ರೆ ನಮ್ದು ಕಾಂಟ್ರಿಬ್ಯೂಷನ್ ಏನಿದೆ ಈ ಪ್ರಾವಿಡೆಂಟ್ ಫಂಡ್ಗೆ, ಪೆನ್ಷನ್ ಫಂಡ್ಗೆ, ಇವೆಲ್ಲ ಸೇರ್ಕೊಂಡು EPF ಅಂತ ಕರಿತೀವಿ ನಾವು. ಈ ಫಂಡ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ. ನಾನೊಂದು ವೇಳೆ 10,000 ರೂಪಾಯಿವರೆಗೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನನಗೆ 1,000 ರೂಪಾಯಿವರೆಗೂ ಅಕೌಂಟ್ಗೆ ನೇರವಾಗಿ ಯಾರು ಕೆಲಸ ಕೊಟ್ಟಿರ್ತಾನೆ ಉದ್ಯೋಗದಾತ, ಅವನ ಅಕೌಂಟ್ ಯಾವ್ದು ಪ್ಯಾನ್ ನಂಬರ್ ಲಿಂಕ್ ಆಗಿರುತ್ತೆ ಅವನಿಗೆ ಅಕೌಂಟ್ಗೆ ಬರುತ್ತೆ ಹಣ. 5,000 ಇರ್ಬೋದು, 6,000 ಇರ್ಬೋದು, ಅದಕ್ಕೆ ಪಾರ್ಷಿಯಲ್ ಹೋಗ್ತಾ ಇರುತ್ತೆ, 500 ರೂಪಾಯಿ ಬರುತ್ತೆ ಅವಾಗ. ಸೊ 1,000 ರೂಪಾಯಿ, 10,000 ಇದ್ರೆ 1,000 ಬರುತ್ತೆ. ಒಂದ್ ವೇಳೆ ಅದು 10,000ದಿಂದ 20,000ದ ಮಧ್ಯೆ ಅವ್ದು ವೇಜಸ್ ಇದ್ರೆ, ಅಂದ್ರೆ ಅದು ಯಾವುದು EPF ವೇಜ್, ಇದು ಅವ್ನ ಸಂಬಳ ಅಲ್ಲ ನಾನು ಹೇಳ್ತಾ ಇರೋದು. ಅವ್ನೇನ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಇವ್ರು 100% ಉದ್ಯೋಗಿಗಳು ಮಾಡ್ತಾರೆ, 100% ಉದ್ಯೋಗದಾತರು ಮಾಡ್ತಾರೆ. ಈ 24% ಏನು ಒಟ್ಟಿಗೆ ಆಗತ್ತೆ ಅದೆರಡು ಸೇರಿ, ಆ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅದನ್ನ ನೋಡ್ತಾರೆ. 10,000ವರೆಗೂ ಇದ್ರೆ 1,000 ರೂಪಾಯಿ ಇರುತ್ತೆ. ಒಂದ್ ವೇಳೆ 20,000 ರೂಪಾಯಿ, 10,001 ರೂಪಾಯಿಂದ 20,000ವರೆಗೂ ಇದ್ರೆ 2,000 ರೂಪಾಯಿ ಸರ್ಕಾರ ಪ್ರತಿ ತಿಂಗಳು ಕೊಡುತ್ತೆ. ಒಂದ್ ವೇಳೆ ಅದಕ್ಕೆ 20,000ಕ್ಕಿಂತ ಜಾಸ್ತಿ ಇದ್ದು, ಇಲ್ಲ 1 ಲಕ್ಷದ ಸಂಬಳ ಇದ್ರೆ ಅವರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಸರ್ಕಾರ ಕೊಡುತ್ತೆ. ಸೊ ಇಷ್ಟು ಮಾಡೋದ್ರಿಂದ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತಂದ್ರೆ 2.6 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು ಅನ್ನುವಂಥದ್ದು. ಸೊ ಒಟ್ಟಾರೆ ಅಂದಾಜು ಎಸ್ಟಿಮೇಟ್ ಮಾಡಿದ್ದಾರೆ. ಸೊ ತುಂಬಾ ಅಪ್ಬೀಟ್ ಇದೆ. ಕೆಲವು ಕ್ಯಾಲ್ಕುಲೇಷನ್ಸ್ ಮಾಡಿದ್ದಾರೆ ಕೆಲವು ಕಂಪನಿಗಳವರು, ನಾವಿಷ್ಟು ತಗೊಂಡ್ರೆ ಏನೇನಾಗತ್ತೆ ಅಂತ ಕೂಡ. 1,000 ಜನನ ಒಂದ್ ವೇಳೆ ಒಂದು ಕಂಪನಿ ಹೈರ್ ಮಾಡ್ತು ಅಂತ ಇಟ್ಕೊಳ್ಳಿ ಹೊಸದಾಗಿ. ನೋಡಿ, ಕಂಪನಿಗೆ 7.2 ಕೋಟಿ ರೂಪಾಯಿ ಸರ್ಕಾರ ಕೊಡುತ್ತೆ, ನಾನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆದ್ರೆ. ಒಂದ್ ವೇಳೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಯ್ತು ಅಂತಂದ್ರೆ 14.4 ಕೋಟಿ ರೂಪಾಯಿ ಅವ್ರಿಗೆ ಕೊಡ್ತಾರೆ. ಸೊ ಅಂದ್ರೆ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ, ಎಷ್ಟು ಉತ್ತೇಜನ ಕೊಡ್ತಾ ಇದೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ. ನೀವು ಒಂದ್ ಕಡೆ ಕೌಶಲ್ಯ ಕೊಡ್ತಾ ಇದೆ ಸರ್ಕಾರ. ಹೌದು, ನಾವು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ, ಇಲ್ಲ 500 ಬೆಸ್ಟ್ ಕಂಪನಿಗಳು, ದಿ ಬೆಸ್ಟ್ ಕಂಪನಿಗಳು ಏನಿದೆ ಅವುಗಳಲ್ಲಿ ಹೋಗಿ ಇಂಟರ್ನ್ಶಿಪ್ ಮಾಡಿ,
ನಿಮಗೆ ಅದರಲ್ಲೂ ಸ್ಕಾಲರ್ಶಿಪ್ ಕೊಡಿಸ್ತೀವಿ, ಪ್ರತಿ ತಿಂಗಳು 5,000 ರೂಪಾಯಿ ಸ್ಕಾಲರ್ಶಿಪ್ ಕೊಡಿಸ್ತೀವಿ, ಕಲ್ತ್ಕೊಳ್ಳಿ. ಇನ್ನ ಸ್ಕಿಲ್ಲಿಂಗ್ ಮಾಡ್ತಾ ಇದೆ. ಎ ಐ ವಿಚಾರಕ್ಕೆ ಬಂದ್ರೆ AI ಫಾರ್ ಆಲ್ ಅಂತ ಮಾಡಿದ್ರೆ 8ನೇ ಕ್ಲಾಸಿಂದ ಸರ್ಕಾರ AI ನ ಫ್ರೀ ಆಗಿ ಕಲಿಸ್ಕೊಡ್ತಾ ಇದೆ ಸುಮಾರು. ಮತ್ತೆ AI ಓಪನ್ ವೆಬ್ ಮಾಡಿದ್ದಾರೆ, ಅಲ್ಲಿ ನಿಮಗೆ ಫ್ರೀಯಾಗಿ ಕಲ್ತ್ಕೋಬಹುದು. ಸೊ ಆ ಥರ ಒಂದ್ ಕಡೆ ನೀವು AI ಇಂದ ಏನು ನೀವು ಇವಾಗ AI ಏನಾಗುತ್ತೆ ಅಂತಂದ್ರೆ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ, ಇರುವಂತವನ್ನ ಬಿಡುತ್ತೆ. ಯಾಕಂತಂದ್ರೆ ಈಗ ಒಬ್ಬರು ಮಾಡುವಾಗ ಕಂಪ್ಯೂಟರ್ ಬಂದಾಗ್ಲೂ ಇದೇ ಕತೆ ಆಗಿತ್ತು. ಅನೇಕ ಸರಿ ನಾವೆಲ್ಲ ಕಂಪ್ಯೂಟರ್ ಬಂದಾಗ ಅನೇಕರು ಹೋರಾಟಗಳನ್ನು ನೋಡಿದ್ವಿ. ಇಲ್ಲ ನಮ್ಮ ಉದ್ಯೋಗ ಎಲ್ಲ, ಯುವಕರ ಉದ್ಯೋಗ ಎಲ್ಲ ಕಿತ್ಕೊಂಡ್ ಬಿಡುತ್ತೆ, ಇದು ಒಂದೇ ಕಂಪ್ಯೂಟರ್ 10 ಜನರು ಕೆಲಸ ಮಾಡುತ್ತೆ ಅಂತ. ಇವತ್ತು AI ಅದೇ ತರದ ಒಂದು ಕ್ರಾಂತಿಯನ್ನ ತಂದಿದೆ. ಖಂಡಿತ ಮಾಡುತ್ತೆ, ಇದು 100 ಜನರ ಕೆಲಸ ಮಾಡುತ್ತೆ. ಆದ್ರೆ ಈ 99 ಜನ ಏನ್ ಬಿಟ್ಟೋಗಿದ್ದಾರೆ, ಇವ್ರಿಗೆ 110 ಕೆಲಸಗಳನ್ನ ಕೊಡುತ್ತೆ ಬೇಕಾದ್ರೆ ಒಬ್ಬೊಬ್ರಿಗೂ. ಆ ಕೆಲಸವನ್ನ ತಗೊಳ್ಳಿಕ್ಕೆ ತಯಾರಿ ಮಾಡಕ್ಕೂ ಸರ್ಕಾರ ಮಾಡಿಕೊಟ್ಟಿದೆ. ಒಂದ್ ಕಡೆ ಉದ್ಯೋಗಿಗಳಿಗೆ ಕೊಡ್ತಾ ಇದೆ, ಒಂದು ಕಡೆ ಉದ್ಯೋಗದಾತರಿಗೆ ಕೊಡ್ತಾ ಇದೆ. ಸೊ ಇಬ್ಬರಿಗೂ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಇದು ನಡೀತಾ ಇದೆ. ಆಮೇಲೆ ಇನ್ನೂ ಒಂದು ಏನು ಅಂತಂದ್ರೆ, ಈ ಕಾಲಮಿತಿ ಏನಿದೆ ಈಗ 2 ವರ್ಷ. ಆಮೇಲೆ ಅದರಲ್ಲಿ ಒಂದು ತುಂಬಾ ಮುಖ್ಯ ಇದೆ, ಏನು ಅಂತಂದ್ರೆ ಈ ಎಸ್ಪೆಷಲಿ ಪಾರ್ಟ್ ಬಿ ಅಲ್ಲಿ ಏನು ಅಂದ್ರೆ, ನಾನು ಈಗ ಇಷ್ಟು ಜನ ಕೆಲಸ ಇರ್ತಾರೆ, 1 ವರ್ಷ ತಗೊಳ್ಳಿ ಅಂದ್ರೆ ಕಳೆದ ವರ್ಷ 1ನೇ ಆಗಸ್ಟ್ 2024ರಿಂದ ಈ 31 ಜುಲೈ ವರೆಗೂ ಲೆಕ್ಕ ತಗೊಳ್ಳಿ, ಏನ್ ಬರ್ತಾ ಇದೆ ಈಗ 31 ಜುಲೈ. ಸೊ ಈ ಲೆಕ್ಕ ತಗೊಂಡು ಈ ವರ್ಷದಲ್ಲಿ ಬೇಸ್ ಲೈನ್ ಏನು, ಆವರೇಜ್, ಈಗ 1 ತಿಂಗಳಲ್ಲಿ ಜಾಸ್ತಿ ಕೆಲಸ ಮಾಡಿರ್ಬೋದು, ಯಾರೋ ಬಿಟ್ಟು ಹೋಗಿರ್ಬೋದು, ಇನ್ನೊಬ್ರು ಸೇರಿಸ್ಕೊಂಡು ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಇವೆಲ್ಲ ಆಗುತ್ತೆ. ಸೊ ಬೇಸ್ ಲೈನ್ ಏನು, ಆವರೇಜ್ ಏನು. ಈಗ ಅವರು ಆಗಸ್ಟ್ ತಿಂಗಳಲ್ಲಿ 60 ಜನ ಇದ್ರು, ಆಮೇಲೆ 70 ಜನ ಇದ್ರು, 80 ಜನ ಆದ್ರು, ಆಮೇಲೆ 40 ಜನ ಆದ್ರು, ಏನೋ ಆವರೇಜ್ ಎಲ್ಲ ಇರುತ್ತಲ್ಲ, ಇದ್ದೇ ಇರುತ್ತೆ. ಸೊ ಇದನ್ನ ಆವರೇಜ್ ತಗೋತಾರ, ಬೇಸ್ ಲೈನ್ ಎಷ್ಟು, ಅದರ ಮೇಲೆ ನೀನು ಉದ್ಯೋಗ ಸೃಷ್ಟಿ ಮಾಡಬೇಕು. ಸೊ ನಾನು ಕಳೆದ ವರ್ಷ ಅಂದ್ರೆ 1ನೇ ಆಗಸ್ಟ್ 2024ರಿಂದ 31 ಜುಲೈ 2025ರವರೆಗೂ ನಾನು ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ. ನಾನು ಕಂಪನಿ ಓನರ್ ಆದ್ರೆ ನಾನು ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ 100 ಅಂತಂದ್ರೆ 100ರ ಮೇಲೆ ಎಷ್ಟು, 100ರ ಮೇಲೆ ನೀವು ಎಷ್ಟು ಸೃಷ್ಟಿ ಮಾಡಿದಿರಿ ಅದನ್ನ ನೋಡಿಕೊಂಡು ಅವರಿಗೆ ಇವೆಲ್ಲ ಬೆನಿಫಿಟ್ಸ್ ಕೊಡುತ್ತೆ. ಸೊ ಹಣ ಯಾವುದೇ ರೀತಿಯಲ್ಲಿ ಪೋಲ್ ಆಗದ ಹಾಗೆ, ಮತ್ತೆ ಯೋಜನೆ ಕೂಡ ಫಲಪ್ರದ ಆಗ್ಬೇಕು. ಅಷ್ಟು ಕಟ್ಟುನಿಟ್ಟಾಗಿ ಪ್ರತಿಯೊಂದನ್ನು ಮೈನ್ಯೂಟ್ ಡೀಟೇಲ್ಸ್ ಹೇಳ್ತೀವಿ, ಮೈಕ್ರೋ ಪ್ಲಾನಿಂಗ್ ಅಂತ ನಾವು ಏನ್ ಕರಿತೀವಲ್ಲ, ಆ ಮೈಕ್ರೋ ಪ್ಲಾನಿಂಗ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಂಗಾಗಿ ನನಗೆ ಅಪ್ಬೀಟ್ ಕಾಣಿಸ್ತಾ ಇರೋದು ಮಾರ್ಕೆಟ್ ಅಲ್ಲಿ. ನಾನು ಹಾಗೇನೆ ನೋಡ್ತಾ ಇದ್ದೆ ಏನಿದೆ ಇದು ಮಾರ್ಕೆಟ್ ಅಲ್ಲಿ ಹೆಂಗ್ ಅಪ್ಬೀಟ್ ಇದೆ. ಇದು 23-24ನೇ ಇಸ್ವಿಯಲ್ಲಿ ಇದು ಆಯವ್ಯಯದಲ್ಲಿ ಇದು ಬಂದಿತ್ತು, ಇದು ಸ್ಕೀಮಿನ ರೂಪರೇಖೆ ಎಲ್ಲ ಬಂದಿತ್ತು, ಅದರಲ್ಲಿ ರೂಪರೇಷೆ ಎಲ್ಲ ಬಂದಿತ್ತು. ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೂಡ ಜಾಬ್ಸ್ ಜಾಸ್ತಿ ಆಗ್ತಾ ಇದೆ. ಹಾಗೇನೆ ಫಾರ್ಮಲ್ ಸೆಕ್ಟರ್ ಅಲ್ಲಿ, ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಆಗ್ತಾ ಇದೆಯಲ್ಲ ಬಿಡು ಅನ್ನಂಗಿಲ್ಲ. ನೀವು ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ 10% ಗ್ರೋತ್ ಆಗಿತ್ತು, ಆದ್ರೆ ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೂಡ ಲಾಸ್ಟ್ ಇಯರ್ ಒಂದು ಅಪ್ಬೀಟ್ ಕಾಣಿಸಿದೆ ನಮಗೆ. ಯಾಕಂದ್ರೆ ಯಾವಾಗ್ಲೂ ನಾವೇನ್ ಹೇಳ್ತಾ ಇದ್ವಿ, ಇಲ್ಲ ಗ್ರೋತ್ ಆಗ್ತಾ ಇದೆ, ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗ್ತಾ ಇಲ್ಲ ಅಂತ ನಾವು ಒಂದು ಇದಿತ್ತು. ಆದ್ರೆ ಇವಾಗ ನೋಡಿ ಎಂಪ್ಲಾಯ್ಮೆಂಟ್ ಕೂಡ ನಿಮ್ಗೆ, ಅದಕ್ಕೆ ಇನ್ನೊಂದು ನಾನು ಉದಾಹರಣೆ ಕೊಡ್ತೀನಿ. ಪಾವರ್ಟಿ ಫಿಗರ್ಸ್ ನೋಡಿ, ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ ಭಾರತದಲ್ಲಿ 2.5%, $2.25 ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ ನಿಮ್ಮಲ್ಲಿ 2.5% ಬಡತನ ಇದೆ ಅಂತ ಹೇಳುತ್ತೆ. ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ, ಇದು ನಾವು ಯಾರೋ ಅಂಕಿಅಂಶ ಕೊಟ್ಟಿದ್ದಲ್ಲ. ಇನ್ನ ನೀವು SBI ಅವರು ಇಂಡಿಪೆಂಡೆಂಟ್ ಆಗಿ ಮಾಡುವಾಗ್ಲೂ ಕೂಡ ಅವರು ಹೇಳ್ತಾರೆ 4.5% ಬಡತನ ಇದೆ ಅಂತ. ಅಂದ್ರೆ ಬಡತನ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು, ಒಂದು ಉದ್ಯೋಗಾವಕಾಶಗಳು ಹೆಚ್ಚಾಗಿ ಅವರ ಆದಾಯ ಜಾಸ್ತಿ ಆಗ್ತಿರೋದು ಕಾರಣನೇ. ಸೊ ಅದು ಒಂದು ಫ್ಯಾಕ್ಟರ್ ನಾನು ಹೇಳ್ತಾ ಇರೋದು, ಅನೇಕ ಫ್ಯಾಕ್ಟರ್ಗಳು ಕಾರಣ ಆಗುತ್ತೆ, ಅದರಲ್ಲಿ ಒಂದು ಫ್ಯಾಕ್ಟರ್ ಅದು. ಸೊ ಈ ಫ್ಯಾಕ್ಟರ್ನ ನೀವು ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲ ಉದ್ಯೋಗಾವಕಾಶಗಳೇ ಅಪ್ಬೀಟ್ ಇದೆ ಮಾರ್ಕೆಟ್ ಅಲ್ಲಿ. ಅದ್ರ ಜೊತೆಗೆ ಇನ್ನೂ ಒಂದು, ನಾನು ಅವಾಗಲೇ ಹೇಳಿದೆ, ನಾನು ಬರೀ ಟ್ರಾನ್ಸ್ಪೋರ್ಟು, ಅಕಾಮಿಡೇಷನ್, ಫುಡ್ ಸರ್ವಿಸ್, ಈ ಹಾಸ್ಪಿಟಾಲಿಟಿ ಸೆಕ್ಟರ್ ಅಂತ ಏನ್ ಕರಿತೀವಿ ಇವುಗಳಲ್ಲಿ, ಆಮೇಲೆ ಕಮ್ಯುನಿಕೇಶನ್, ಇದರಲ್ಲಿ ನಮಗೆ 12 ಕೋಟಿ ಜನ ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 1 ಕೋಟಿ ಸೇರಿರೋದು ಕಳೆದ 1 ವರ್ಷದಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಅಂದ್ರೆ ಅಪ್ಬೀಟ್ ಅಷ್ಟು ಚೆನ್ನಾಗಿ ನಡೀತಾ ಇದೆ. ಇದೆಲ್ಲ ಬರ್ತಾ ಇರೋದ್ರಿಂದ ತುಂಬಾ ಮ್ಯಾನುಫ್ಯಾಕ್ಚರರ್ಸ್ಗೂ ಖುಷಿ ಆಗ್ತಾ ಇದೆ, ಇಲ್ಲ ಸರ್ಕಾರ ನಮ್ ಕೈ ಹಿಡಿಯುತ್ತೆ, ನಾವು ಇದರ ಜೊತೆಗೆ ಭಾಗಿಯಾಗಬಹುದು, ಇನ್ನಷ್ಟು ಹೆಚ್ಚು ರಿಸ್ಕ್ ತಗೊಂಡು ಕೆಲಸ ಮಾಡಬಹುದು ಅನ್ನುವಂಥದ್ದನ್ನ. ಮತ್ತೆ ನಿಮ್ಗೆ ನೋಡಿ ಮಾರ್ಕೆಟ್ ಅಲ್ಲಿ ಬೇರೆ ಎಲ್ಲ ದೇಶಗಳು ಟ್ರಂಪ್ ಎಫೆಕ್ಟ್ ಇಂದ ಸ್ವಲ್ಪ ಒದ್ದಾಡ್ತಾ ಇತ್ತು, ಆದ್ರೆ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಮಾರ್ಕೆಟ್ ಮಾತ್ರ ಯಾವುದೇ ರೀತಿಯಲ್ಲಿ ಅಫೆಕ್ಟ್ ಆಗಿರ್ಲಿಲ್ಲ. ಯಾಕೆಂದ್ರೆ ಈ ಒಂದು ಆತ್ಮನಿರ್ಭರ್ ಭಾರತ್ ಇನಿಷಿಯೇಟಿವ್ಸ್ ಅಷ್ಟೇ ಚೆನ್ನಾಗಿ ಆಗ್ತಾ ಇತ್ತು. ಆಮೇಲೆ ಪ್ರತಿಯೊಂದರಲ್ಲೂ ನೀವು ಗಮನಿಸಿದ್ರೆ ಪ್ರತಿಯೊಂದು ಮೈಕ್ರೋ ಪ್ಲಾನಿಂಗ್ ನಡೀತಾ ಇದೆ. ಯಾವುದ್ರಲ್ಲೂ ಇದನ್ನ ಇಲ್ಲಪ್ಪ ಇಲ್ಲಿ ಲೂಪೋಲ್ ಇದೆ, ಇಲ್ಲಿ ಜಾರ್ಕೊಂಡ್ ಬಿಡ್ಬೋದು, ತಪ್ಸ್ಕೊಂಡ್ ಬಿಡ್ಬೋದು ಅಂತ ಮಾಡಕ್ಕಾಗಲ್ಲ ಅವರು. ಸೊ ಅಷ್ಟು ಕೇರ್ನ ತಗೊಂಡು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೇನಂದ್ರೆ ನಾವುಗಳನ್ನು ಸಾಥ್ ಕೊಡ್ಬೇಕು. ಇವಾಗ ಯಾರು ಯುವಕರು ಇರ್ತಾರೆ,
ಅವರು ಯೋಚನೆ ಮಾಡ್ಬೇಕು, ಇಲ್ಲ ಇದೊಂದು ಅವಕಾಶ ಇದೆ, ನಾನು ಇವಾಗ ಸೇರ್ಕೊಂಡ್ರೆ ಒಂದು ನನಗೂ ಬೆನಿಫಿಟ್ ಇದೆ, ಹಾಗೆ ನನ್ನ ಸ್ಕಿಲ್ನ ಅಪ್ ಸ್ಕಿಲ್ ಮಾಡಿಕೊಂಡು ನಾನು ಈ ಒಂದು ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ಅವನು ಕೂಡ ಮಾಡಬೇಕಾಗತ್ತೆ. ಯುವಕ ಯುವತಿಯರು ಈಗ ಈ ಒಂದು ಪ್ರೋಗ್ರಾಮಿನ ಉಪಯೋಗವನ್ನು ಪಡ್ಕೊಂಡು ಅವರು ಕೂಡ ಪ್ರೊಡಕ್ಟಿವ್ ಮಾರ್ಕೆಟ್ಗೆ ಇನ್ವಾಲ್ವ್ ಆಗಿ ಅವರ ಪ್ರೊಡಕ್ಟಿವಿಟಿನೂ ಹೆಚ್ಚಿಸ್ಕೋಬಹುದು ಅಪ್ ಸ್ಕಿಲ್ಲಿಂಗ್ ಮಾಡಿದಾಗ. ಆಮೇಲೆ ಇನ್ನೂ ಒಂದು ಏನು ಅಂತಂದ್ರೆ ಈ ಪೇಮೆಂಟ್ ವಿಚಾರಕ್ಕೆ ನಾನು ಹೇಳ್ತೇನಲ್ಲ, ಎಷ್ಟು ಮೈಕ್ರೋ ಪ್ಲಾನಿಂಗ್ ಇದೆ ಅಂತಂದ್ರೆ ಈ DBT ಮೂಲಕ ಹೋಗುತ್ತೆ ದುಡ್ಡು ಇವ್ರಿಗೆ. ಯಾರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಲ್ಲಿ ಯಾವುದು ನೀವು ಆಧಾರ್ನ ಬ್ರಿಡ್ಜ್ ಪೇಮೆಂಟ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ನೀವು ಆಧಾರ್ನ ಲಿಂಕ್ ಮಾಡಿರ್ತೀರಲ್ಲ ಅಕೌಂಟ್, ಆ ಅಕೌಂಟ್ಗೆ ಸರ್ಕಾರ ಏನು ಹಣ ನಿಮಗೆ ಪ್ರಾಮಿಸ್ ಮಾಡಿದೆ ಅದು ಡೈರೆಕ್ಟ್ ಅಲ್ಲಿ ಬಂದ್ಬಿಡುತ್ತೆ ಪಾರ್ಟಿ ಏನಲ್ಲಿ, ಅಂದ್ರೆ ಯಾರು ಉದ್ಯೋಗಿಗಳು ಇರ್ತಾರೆ ಅವ್ರಿಗೆ ನೇರವಾಗಿ ಅಕೌಂಟಿಗೆ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ಮಧ್ಯೆ ಮಿಸ್ಯೂಸ್ ಆಗಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಉದ್ಯೋಗದಾತರೇ ಅದನ್ನ ಹೊಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಮಾಡಿದ್ದಾರೆ. ಸೊ ನಿಮ್ಮ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬಂದ್ಬಿಡುತ್ತೆ 6 ತಿಂಗಳ ನಂತರ. ಇನ್ನು 6 ತಿಂಗಳ ನಂತರ ನೀವು ಎಗೈನ್ ನಿಮ್ಮ ಫೈನಾನ್ಷಿಯಲ್ ಲಿಟ್ರಸಿಯ ನಿಮ್ಮ ಸರ್ಟಿಫಿಕೇಟ್ ಅನ್ನ ತೋರಿಸಿದ್ರೆ ಎಗೈನ್ 6 ತಿಂಗಳ ನಂತರ ಮತ್ತೆ ನಿಮ್ದು ಪೂರ್ತಿಯಾದಂತ ಹಣ ನಿಮ್ಗೆ ಬರುತ್ತೆ. ಒಂದಷ್ಟು ಹಣವನ್ನ ಫಿಕ್ಸ್ಡ್ ಡೆಪಾಸಿಟ್ ಹಾಕಿ ನಿಮ್ಗೆ ಅದನ್ನು ರೆಸಿಪ್ಟ್ ನ ಸರ್ಕಾರ ಕೊಡುತ್ತೆ, ನೋಡಿ ಇಲ್ಲಿದೆ ನಿಮ್ಮ ಹಣ, ಅದನ್ನು ಮಾಡುತ್ತೆ. ಈ ಪಾರ್ಟ್ ಬಿ ಅಲ್ಲಿ ಕೂಡ ಅವರ ಖಾತೆಗೆ ನೇರವಾಗಿ ಹೋಗುತ್ತೆ. ಅವರ ಖಾತೆಗೆ ಯಾವುದು ಅವ್ರದ್ದು ಪ್ಯಾನ್ ಲಿಂಕ್ಡ್ ಸಿಸ್ಟಮ್ ಇದೆ ಅದಕ್ಕೆ ನೇರವಾಗಿ ಹೋಗುತ್ತೆ. ಅದು 6 ತಿಂಗಳು ಏನಿದೆ, 6 ತಿಂಗಳು ಪ್ರತಿ 6 ತಿಂಗಳಿಗೆ ಡಿಸ್ಪರ್ಸ್ ಮಾಡ್ತಾರೆ. 6 ಮಂತ್ಸ್ ಒಂದ್ಸರಿ ಅವ್ರಿಗೆ ಡಿಸ್ಪರ್ಸ್ ಮಾಡ್ತಾರೆ. ಸೊ ಈ ತರದಲ್ಲಿ ಅಂದ್ರೆ ಒಟ್ಟಾರೆಯಾಗಿ ನೀವು ನೋಡಿದ್ರೆ ಪಾರ್ಟ್ ಎಲ್ಲಿ ಉದ್ಯೋಗಿಗಳಿಗೆ, ಪಾರ್ಟ್ ಬಿ ಅಲ್ಲಿ ಉದ್ಯೋಗದಾತರಿಗೆ ಎಲ್ಲವನ್ನ ಕ್ಲಿಯರ್ ಆಗಿ ಮಾಡಿಕೊಟ್ಟಿದ್ದಾರೆ. ಸೊ ಬರೀ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಫಸ್ಟ್ ಟೈಮ್ ನಾವು ಇಲ್ಲಿವರೆಗೂ ಇಷ್ಟು ದೊಡ್ಡ ಮಟ್ಟದ 30 ಲಕ್ಷ ಉದ್ಯೋಗಗಳು ಬರೀ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಸೃಷ್ಟಿಯಾಗುತ್ತೆ. ಅದರಲ್ಲಿ 30 ಲಕ್ಷ ಅಂತಂದ್ರೆ ಅದರದ್ದು ಮಲ್ಟಿಪ್ಲೈಯರ್ ಎಫೆಕ್ಟ್ಸ್ ನೋಡ್ತಾ ಹೋಗಿ ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ತರ ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ನನಗೆ ಇದರಲ್ಲಿ ಕಾಣಿಸ್ತಾ ಇದೆ. ನಾನು ಹಂಗೂ ಹುಡುಕ್ತಾ ಇದ್ದೆ ಏನಾದ್ರೂ ಇದರಲ್ಲಿ ಲೂಪೋಲ್ ಸಿಗ್ಬೋದಾ, ಯಾಕೆಂತಂದ್ರೆ ಹುಡುಕ್ತಾರೆ ಏನಾದ್ರೂ ಆ ತರದ್ ಮಾಡ್ಬೋದಾ ಅಂತ. ಸೊ ಸಾಧ್ಯ ಆದಷ್ಟು ಪ್ಲಗ್ ಮಾಡಿದ್ದಾರೆ. ನಿಮ್ಗೆ ಆತರ ಯಾವುದೂ ಇಲ್ಲ, ಇಲ್ಲಿದ್ದ ತೋರಿಸ್ಬಿಟ್ಟು ಕರ್ಕೊಂಡ್ ಬಿಡ್ತೀವಿ ಕೆಲ್ಸಕ್ಕೆ ತಗೊಂಡಿದೀವಿ ಅಂತ ತೋರಿಸಿ ನಾವು ಬಿಟ್ಬಿಟ್ಟು ಇಲ್ಲ ಸುಮ್ನೆ ಲೆಕ್ಕ ತೋರಿಸ್ಬಿಡೋದು, ಆ ತರದ್ ಯಾವುದು ಸಾಧ್ಯತೆಗಳಿಲ್ಲ, ಆಗಲ್ಲ. ಯಾಕಂದ್ರೆ ಎಷ್ಟೋ ಸರಿ ಹಿಂದೆ ಆಗಿದೆ, ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಅಂದಾಗ ಯಾರ್ಯಾರ್ದು ಹೆಸರು ಹಾಕೊಳ್ಳೋದು, ಇವ್ರದ್ದು ಸೃಷ್ಟಿ ಮಾಡಿದೀವಿ. ಈಗ ಆ ತರದ್ದೊಂದು ಅವಕಾಶಗಳೇ ಇಲ್ಲ. ಆ ತರದ್ದು ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಇದರಲ್ಲಿ ಆಗಿದೆ. ತುಂಬಾ ಮೈನ್ಯೂಟ್ ಲೆವೆಲ್ಗೆ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ನೀವು ಇದೊಂದು ಏನು ಅಂತಂದ್ರೆ, ಯಾರು ಈ ನನಗೆ ಇನ್ನೊಂದು ಮಾಹಿತಿಯನ್ನ ಕೊಡಬೇಕು, ಯಾರು ಈ EPF ಎಲ್ಲ ತಗೊಳ್ತಾರೆ ಸಾಮಾನ್ಯವಾಗಿ, ಯಾಕೆಂತಂದ್ರೆ ಈ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅನೇಕ ಪ್ರಶ್ನೆಗಳು ಅದಕ್ಕಿರುತ್ತೆ. ಒಂದು ನಮಗೆ ಮಿನಿಮಮ್ ಸಂಬಳ ಒಂದು ಬೇಸಿಕ್ ಅಥವಾ ಡಿ ಎಲ್ಲ ಸೇರಿ ಒಂದು 15,000 ಮೇಲ್ಪಟ್ರೆ ನಾವು ವಾಲಂಟಿಯರ್ ಆಗಿ ನಾವು ರಿಜಿಸ್ಟರ್ ಮಾಡ್ಕೋಬಹುದು ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ. ಸೊ ಅನೇಕರಿಗೆ ಅನ್ಕೊತಿರ್ತಾರೆ, ಇಲ್ಲ ನಾನು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ಗೆ ಇದು ಅವಕಾಶ ಇಲ್ಲ ಅಂತ ನನಗೂ ಅನೇಕ ಸರಿ ಕೇಳ್ತಿರ್ತಾರೆ. ಆದ್ರೆ ಸರ್ಕಾರ ಅದಕ್ಕೂ ಒಂದು ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ ಧನ್ ಅಂತ ಒಂದು ಮಾಡಿದೆ. ಇದು 15,000 ಒಳಗಿರೋರ್ಗೆನೆ ಒಂದು ಬೆನಿಫಿಟ್ ಕೊಡ್ತಾ ಇದೆ. ಇನ್ಫಾರ್ಮಲ್ ವರ್ಕರ್ಸ್ಗೆ, ಗಿಗ್ ವರ್ಕರ್ಸ್ಗೆ ಎಲ್ಲರೂ ಕೊಡ್ತಾ ಇದೆ. ಇಲ್ಲ ನೀವು ಅಲ್ಲಿ ನಾನು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಿದ್ದೀನಿ, ಒಂದಷ್ಟು ನನಗೆ ಜಾಸ್ತಿ ಬರ್ತಾ ಇದೆ, ಆದ್ರೆ ಅದು ಅಲ್ಲಿಲ್ಲ ಅಂದ್ರೆ ನೀವೇ ವಾಲಂಟಿಯರ್ ಆಗಿ ಮಾಡ್ಬೋದು, ಮೆಂಬರ್ಶಿಪ್ ತಗೋಬಹುದು. ಯಾರು 18ರಿಂದ 54 ವರ್ಷದ ವಯೋಮಿತಿಯಲ್ಲಿ ಇರ್ತಾರೆ ಅವರು ಮಾಡಿ ಅವ್ರಿಗೆ ಒಂದು ನಂಬರ್ ಕೂಡ ಕೊಡ್ತಾರೆ, ಯುನೀಕ್ ಆದಂಥ ನಂಬರನ್ನ ಕೊಡ್ತಾರೆ. ಆ ನಂಬರ್ನ ತಗೊಂಡು ಅವರು EPFನ ಆರಂಭ ಮಾಡ್ಕೋಬಹುದು. ಸೊ ಒಂದು ಫುಲ್ ಟೈಮ್ ಮಾಡ್ತಾ ಇರಿ, ಪಾರ್ಟ್ ಟೈಮ್ ಮಾಡ್ತಾ ಇರಿ, ಇಲ್ಲ ಅಂದ್ರೆ ನೀವು ಮನೆಯಿಂದ ಕೆಲಸ ಮಾಡ್ತಾ ಇರಿ, ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇರಿ, ಇಲ್ಲ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಇಲ್ಲ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ, ನಾನು ಎಲ್ಲ ಫುಲ್ ಟೈಮ್ ಮಾಡ್ತಾ ಇಲ್ಲ, ಯಾರು ಬೇಕಾದ್ರೂ ಇದರ ಲಾಭವನ್ನ ಪಡ್ಕೋಬಹುದು. ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಅವರು ರಿಜಿಸ್ಟರ್ ಮಾಡ್ಕೋಬಹುದು, ಅದು ಒಂದು ಅಡ್ವಾಂಟೇಜ್ ಇದೆ. ಈಗ ಉದ್ಯೋಗಿಗಳಾಗ್ಲಿಕ್ಕೆ ಎಂಟ್ರಿ ಹೇಗೆ ಸರ್? ಉದ್ಯೋಗಿ ಅಂದ್ರೆ ನೀವು ಕಂಪನಿ ಯಾವ್ದ್ರಲ್ಲಿ ಇರುತ್ತೆ, ನಿಮ್ಮ ಕೌಶಲ್ಯ ಯಾವ್ದ್ರಲ್ಲಿ ಇದೆ, ಆ ಕಂಪನಿಗೆ ಎಲ್ಲಿ ಅದಕ್ಕೆ ಅವಕಾಶಗಳಿದೆ ಅಲ್ಲಿ ಹೋಗಿ ನಿಮ್ಮ ರೆಸ್ಯೂಮೇನ ಕೊಡಿ. ಈವನ್ ಕಂಪನಿಗಳು ಕೂಡ ಕಾಲ್ ಮಾಡ್ತಾ ಇರ್ತಾರೆ, ನೀವು ಅಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಅಲ್ಲಿ ಕೊಟ್ಟು ಅಲ್ಲಿ ನೀವು ಸೇರ್ಕೋಬಹುದು. ಸೊ ಆ ತರದ್ದು ಒಂದು ಇದಿದೆ. ಮತ್ತೆ ಇನ್ನೊಂದು ಪಾಯಿಂಟ್ ನಾನು ಹೇಳಬೇಕು, ಈವನ್ EPF ಅಲ್ಲಿ ನೋಡಿ, ಈವನ್ ಯಾರೋ ವಿದೇಶದಿಂದ ಬಂದು ಇಲ್ಲಿ ಯಾವುದೋ ಸೋಷಿಯಲ್ ಸೆಕ್ಯೂರಿಟಿ ಮೆಜರ್ಸ್ ಅಲ್ಲಿ ಅವನು ಸ್ಕೀಮ್ ಅಲ್ಲಿ ಇದ್ರೆ ಒಂದು ಕನ್ಸಲ್ಟೆಂಟ್ ಆಗಿ ಬಂದಿರ್ತಾರೆ, ಅವರು ಕೂಡ ಇದರಲ್ಲಿ ಭಾಗಿಯಾಗಬಹುದು.
ಆ ತರದ ಇಂಟರ್ನ್ಯಾಷನಲ್ ಇಂದ ಅಂತಾರಾಷ್ಟ್ರೀಯ ಕಾರ್ಮಿಕರು ಇಲ್ಲಿ ಬಂದು ಏನೋ ಕೆಲಸ ಮಾಡುವಾಗ ಸಾಮಾಜಿಕ ಭದ್ರತೆ ಇದ್ರೇನು ಸಹ ಅವರು ಮಾಡ್ಕೋಬಹುದು. ಸೊ ಎಲ್ಲರೂ ಒಂದು ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಏನಿರುತ್ತೆ ಅದನ್ನ ತಗೊಂಡು ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಕ್ಟಿವೇಟ್ ಮಾಡಬೇಕು. ಅದನ್ನ ಮಾಡಿಕೊಂಡ್ರೆ ನಿಮಗೆ ಇದರದ ಪೂರ್ಣ ಲಾಭ ಖಂಡಿತ ಸಿಗುತ್ತೆ. ಸೊ ಒಂದು ಏನು ಅಂತಂದ್ರೆ ನಿಮಗೆ ನಿಮ್ಗೆ ಏನು ಕಲ್ತಿದ್ದೀರಾ ಇಲ್ಲಿವರೆಗೂ ಶಿಕ್ಷಣವನ್ನ ಪಡೆದಿದ್ದೀರಿ, ಆ ಶಿಕ್ಷಣವನ್ನ ಅಪ್ಸ್ಕಿಲ್ ಮಾಡ್ಕೊಳ್ಳಿ. ಅಪ್ಸ್ಕಿಲ್ ಮಾಡಿ ಯಾವುದು ನಿಮ್ಮ ಮನೆಯ ಹತ್ರ ಅಥವಾ ನಿಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ ನಿಮ್ಮ ಮನೆ ಹತ್ರ ಇದೆ ಅಲ್ಲಿಗೆ ಹೋಗಿ. ಇನ್ನೊಂದು ಮೊಬಿಲಿಟಿ ಕೂಡ ಹೆಲ್ಪ್ ಮಾಡುತ್ತೆ. ಈಗ ಕೆಲಸ ಇನ್ನೆಲ್ಲೋ ಇದೆ ಅಂತಂದ್ರೆ ಆಯ್ತು ಇಷ್ಟೆಲ್ಲ ಅಶ್ಯೂರೆನ್ಸ್ ಇದೆ ನಾನು ಹೋಗ್ತೀನಿ. ಈಗ ಇನ್ನೊಂದು ಡಾರ್ಮೆಟ್ರಿ ಕೂಡ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಮಹಿಳೆಯರಿಗಾಗಿ. ನೀವು ಆತ್ಮನಿರ್ಭರ್ ಭಾರತ್ ಅಡಿಯಲ್ಲಿ ಆ ಡಾರ್ಮೆಟ್ರಿ ಕೂಡ ವರ್ಕ್ ಪ್ಲೇಸ್ ಅಲ್ಲಿ ಈಗ ಮಹಿಳೆಯರು ಬೆಂಗಳೂರಿಗೆ ಬಂದಿರ್ತಾರೆ, ಇಲ್ಲ ಬೇರೆ ಯಾವ್ದೋ ರಾಜ್ಯಕ್ಕೆ ಹುಬ್ಳಿಗೆ ಹೋಗಿರ್ತಾರೆ, ಮಂಗಳೂರಲ್ಲಿ ಹೋಗ್ತಾರೆ, ಕೆಲಸ ಮಾಡ್ತಾರೆ. ಅಲ್ಲಿ ಕೂಡ ಒಂದು ಸೆಕ್ಯೂರ್ಡ್ ಪ್ಲೇಸ್ ಅಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ PPP ಅಲ್ಲಿ ಒಂದು ಡಾರ್ಮೆಂಟ್ರಿ ಮಾಡಿ ಕೊಡುವಂತ ಕೆಲಸಗಳು ಇದಾವೆ ಈಗಾಗಲೇ ಸರ್ಕಾರ. ಸಾಮಾಜಿಕ ಭದ್ರತೆ ಅಷ್ಟೇ ಅಲ್ಲ, ಅವರ ಸುರಕ್ಷತೆಗೂ ಒತ್ತೆ ಕೊಟ್ಟು ಮತ್ತೆ ತುಂಬಾ ಕಾಸ್ಟ್ಲಿ ಇರಲ್ಲ ಅಲ್ಲಿ ಬಂದು ಏನಪ್ಪಾ ಎಷ್ಟೊಂದು ಚಾರ್ಜ್ ಮಾಡ್ತಾ ಇದಾರೆ PGಗಳಲ್ಲಿ, ಹಂಗೆಲ್ಲ ಇಲ್ಲ. ಸರ್ಕಾರ ಆ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಂಡಿದೆ. ಸೊ ಈ ತರದ ಅನೇಕ ಅವಕಾಶಗಳಿದಾವೆ. ಒಂದು ನಮ್ಮ ಯುವಕರು ಬಳಸ್ಕೋಬೇಕು. ಇವೆಲ್ಲವನ್ನ ಬಳಸ್ಕೊಂಡ್ರೆ ಒಂದು ಏನೇನೋ ಯೋಜನೆಗಳಿದೆ ಅದನ್ನ ತಿಳ್ಕೋಬೇಕು, ಮತ್ತೆ ಇದರಲ್ಲಿ ಯಾವ ಯೋಜನೆ ನನಗೆ ಸೂಟ್ ಆಗುತ್ತೆ ಅದನ್ನ ನಾನು ಅರ್ಥ ಮಾಡ್ಕೊಂಡ್ರೆ ಖಂಡಿತ ಈ ಎಲ್ಲದರದ ಫಲಾನುಭವಿಗಳು ಅವರು ಆಗ್ತಾರೆ, ಅವರು ಈ ದೇಶದ ಅಭಿವೃದ್ಧಿಯಲ್ಲಿ ಪಾತ್ರಧಾರಿಗಳಾಗಿರ್ತಾರೆ. ಬಹಳ ಮುಖ್ಯವಾದ್ದು ಇಲ್ಲಿ ಉದ್ಯೋಗ ಸೃಷ್ಟಿ ಒಂದೇ ಗುರಿಯಲ್ಲ, ಸಾಮಾಜಿಕ ಭದ್ರತೆ ಕೂಡ ಹೌದು ಇದೆ. ಸರ್, ಒಬ್ಬ ಅರ್ಥಶಾಸ್ತ್ರಜ್ಞರಾಗಿ ತಾವು ಈ ಒಂದು ಯೋಜನೆಯನ್ನು, ಉದ್ಯೋಗಾಧಾರಿತ ಪ್ರೋತ್ಸಾಹ ಧನ ಯೋಜನೆ ಏನಿದೆ ಅದನ್ನು ಹೇಗೆ ನೋಡ್ತೀರಿ? ನಾನು ಒಬ್ಬ ನಿರುದ್ಯೋಗಿ, ನನಗೆ ಉದ್ಯೋಗ ಸಿಕ್ತು, ಉದ್ಯೋಗದಾತ ಅವನಿಗೆ ಒಂದು ಇನ್ಸೆಂಟಿವ್ ಸಿಕ್ತು, ಅದರ ಆಚೆಗೂ ಕೂಡ ಇಲ್ಲೇನೋ ಇದೆ. ಹೌದು, ಅದ್ರ ಬಗ್ಗೆ ಒಂದು ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಈಗ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತೀವಿ, ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಿರ್ತೀವಿ, ನಮ್ಗೆ ಸಾಮಾಜಿಕ ಭದ್ರತೆ ಇರಲ್ಲ. ಅದರಲ್ಲೂ ಒಂದಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ, ಆದ್ರೆ ಅನೇಕರು ಅದರದ್ದು ಲಾಭ ಪಡೆಯಕ್ ಆಗಲ್ಲ. ಇಲ್ಲಿ ಏನಾಗುತ್ತೆ, ನೀವು ಒಂದು ಫಾರ್ಮಲ್ ಆಗಿ ನೀವು ಉದ್ಯೋಗಿ ಆಗಿರ್ತೀರಿ ಅಂದ್ರೆ ಸಂಘಟಿತ ವಲಯದಲ್ಲಿ ಉದ್ಯೋಗಿ ಆಗಿದ್ರೆ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ. ಈಗ ಕೋವಿಡ್ ಟೈಮಲ್ಲಿ ಕೂಡ ನೀವು ನೋಡಿದ್ರೆ ಅನೇಕ ಯೋಜನೆಗಳನ್ನ ಸರ್ಕಾರ ಘೋಷಿಸ್ತು. ಈವನ್ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಎಲ್ಲ ಕೊಡ್ತು, ಆದ್ರೆ ಯಾವ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ, ನಿಮ್ಗೆ ಯಾವುದೇ ಟೈಮಲ್ಲಿ ನೀವು ಸಂಘಟಿತ ವಲಯದಲ್ಲಿ ಇರ್ತೀರಿ, ಎನಿ ಬೆನಿಫಿಟ್ಸ್ ನಿಮ್ಗೆ ಸರ್ಕಾರ ಕೊಡೋದು ನೇರವಾಗಿ ನಿಮ್ಗೆ ತಲುಪುತ್ತೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಲ್ಲಿ ನಿಮಗೆ ಬರುತ್ತೆ. ಎಂಥದೇ ಕ್ರೈಸಿಸ್ ಆದ್ರೂ ಸರ್ಕಾರ ನಿಮ್ಮನ್ನ ಕೈ ಹಿಡಿಯುತ್ತೆ. ಸೊ ಆ ಅಡ್ವಾಂಟೇಜ್ ನಿಮ್ಗಿರುತ್ತೆ. ಆಮೇಲೆ ಇದು ನೋಡಿ, ಎಲ್ಲರನ್ನ ಒಳಗೊಳ್ಳುವ ರೀತಿಯಲ್ಲಿ. ಯಾಕೆ ಎಲ್ಲರನ್ನ ಒಳಗೊಳ್ಳುವುದು ಅಂತಂದ್ರೆ, ನೀವು ಗಮನಿಸಿ ಯಾವ ಯುವಕರು ಹೆಚ್ಚು ಆಸಕ್ತಿ ಹೊಂದಿರ್ತಾರೆ, ನಾವು ಉದ್ಯೋಗಗಳನ್ನ ಅರಸಿ ಹೋಗ್ತಾರೆ ಅಂತ, ಈ ಮೊದಲ ಗ್ರಾಜುಯೇಟ್ಸ್ ಆಗಿರ್ತಾರೆ. ಕುಟುಂಬಕ್ಕೆ ಈಗಲೂ ನಾನು ಬೆಂಗಳೂರು ಯೂನಿವರ್ಸಿಟಿಲೂ ನೋಡ್ತಿರ್ತೀನಿ, ಅನೇಕ ಫಸ್ಟ್ ಟೈಮ್ ಗ್ರಾಜುಯೇಟ್ಸ್ ಬಂದಿರ್ತಾರೆ. ಅವರಲ್ಲಿ ಉತ್ಸಾಹ ಚುಮ್ತಾ ಇರುತ್ತೆ. ಪಾಪ ದೂರದ ಊರುಗಳಿಂದ ಬಂದಿರ್ತಾರೆ, ಹಳ್ಳಿಗಾಡಿಂದ ಬಂದಿರ್ತಾರೆ, ಬಟ್ ಅವರಲ್ಲಿ ಉತ್ಸಾಹ ಮಾತ್ರ ತುಂಬಾ ಇರುತ್ತೆ. ನಾನು ಏನಾದ್ರೂ ಸಾಧಿಸಬೇಕು ಅನ್ನೋಂಥದ್ದು ಇರುತ್ತೆ. ಅಂತವ್ರಿಗೆ ನೋಡಿ, ಇದು ಒಂದು ದೊಡ್ಡ ಅವಕಾಶ. ಏನು, ಎಲ್ಲರನ್ನ ಒಳಗೊಳ್ಳುತ್ತೆ ಇದು. ನಿಮ್ಗೆ ಒಂದು ಅವಕಾಶ ಕೊಡ್ತಿದೆ, ಇವ್ರಿಗೆ ನಿಮ್ಗೂ ಒಂದು ಬೆನಿಫಿಟ್ ಇದೆ, 15,000 ನಿಮಗೆ ಬೆನಿಫಿಟ್ ಇದೆ. ಅವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮನ್ನ ಉದ್ಯೋಗ ಸೃಷ್ಟಿ ಮಾಡಿದ್ದಕ್ಕೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಉದ್ಯೋಗಗಳ ಅವಕಾಶ ಜಾಸ್ತಿ ಆಗ್ತಾ ಹೋಗುತ್ತೆ. ಯೂನಿವರ್ಸಿಟಿ ವಿಚಾರಕ್ಕೆ ಬಂದಾಗ ಇದನ್ನ ಆಡ್ ಮಾಡಬೇಕು ಅನ್ಸುತ್ತೆ. ಈ ಸರಿಯಿಂದ ಕೌಶಲ್ಯ ಆಧಾರಿತ ಕೋರ್ಸ್ಗಳನ್ನ ಶುರು ಮಾಡಿದ್ದಾರೆ. ಈವನ್ ಗ್ರಾಜುಯೇಷನ್ ನಲ್ಲಿ ಕೂಡ ನಾವು ಈಗ ಪ್ರತಿ ಸ್ಟ್ರೀಮ್ ಅಲ್ಲಿ AI ನ ಒಂದು ಇದನ್ನ ಕಂಪಲ್ಸರಿ ಆಗಿ ಅವ್ರಿಗೆ ಹುಡುಗರಿಗೆ ಕೊಡ್ತಾ ಇದೀವಿ ಅನ್ನೋದ್ರೆ. ನೀವು ಗಮನಿಸಿದ್ರೆ ಈಗ ಎಕನಾಮಿಕ್ಸ್ಗೆ ಬೇಕು, ಸೋಷಿಯಾಲಜಿಗೆ ಬೇಕು, ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೀ ನಾವು ಇಂಜಿನಿಯರ್ಸ್ಗೆ ಡಾಕ್ಟರ್ಸ್ಗೆ ಬೇಕು ಅನ್ನುವಂಥದ್ದೆಲ್ಲ ಈಗ. ಯಾಕಂದ್ರೆ ಅನೇಕ ಕಾಲೇಜ್ಗಳಲ್ಲಿ ನೀವು ನೋಡಿದಿರಿ, AI ಮತ್ತೆ ಇನ್ಫಾರ್ಮೇಶನ್ ಸೈನ್ಸ್ಗೆ 1000 ಸೀಟ್ಗಿಂತ ಹೆಚ್ಚು ಮಾಡ್ಕೊಂಡಿದ್ದಾರೆ ಕೆಲವು ಕಾಲೇಜರು. ಅದಕ್ಕೆ ಮಾತ್ರ ಅಲ್ಲ, AI ಎಲ್ಲದಕ್ಕೂ ಬೇಕು. ಈಗ ನಂದೇ ಸಬ್ಜೆಕ್ಟ್ ನೋಡಿದ್ರೆ ಎಕನಾಮಿಕ್ಸ್ ತಗೊಂಡ್ರೆ ನಾನು ಫೋರ್ಕಾಸ್ಟಿಂಗ್ ಮಾಡ್ಬೋದು, ಈಸಿಯಾಗಿ ಅನಾಲಿಸಿಸ್ ಮಾಡ್ಬೋದು, ಡೇಟಾನ ನೋಡಿ ವಿಜುವಲೈಸ್ ಮಾಡಿ ಅದರದ್ದು ಅನಾಲಿಸಿಸ್ ನ AI ಯೂಸ್ ಮಾಡಿ ಮಾಡ್ಬೋದು. ಸೊ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಇಂಥ ಕ್ಷೇತ್ರ ಅಂತ ಬಿಡಕ್ಕಾಗಲ್ಲ, ಆ ಕ್ಷೇತ್ರಗಳಲ್ಲಿ ಉಪಯೋಗ ಪಡ್ಕೋಬಹುದು. ಹೇಗೆ ಅದನ್ನ ಉಪಯೋಗಿಸ್ಕೋಬೇಕು ಅದಕ್ಕೆ ನೀವು ಒಂಚೂರು ಟ್ರೈನಿಂಗ್ ತಗೋಬೇಕು. ಅದಕ್ಕೆ ಈಗ ಅದನ್ನ ಒಂದು ಕಂಪಲ್ಸರಿ ಆಗಿ ಒಂದು ಪೇಪರ್ನ ಎಲ್ಲ ಕೋರ್ಸ್ಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯವನ್ನು ಒಳಗೊಂಡಂತೆ ಎಲ್ಲ ವಿಶ್ವವಿದ್ಯಾಲಯಗಳು ಮಾಡ್ತಾ ಇದೆ. ಸೊ ಅದು ಒಂದು ಅಡ್ವಾಂಟೇಜ್ ಆಗುತ್ತೆ. ಇದುವರೆಗೆ ಅದೊಂದು ನಕಾರಾತ್ಮಕವಾದಂತ ಭಾವನೆ ಇತ್ತು. ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಈ ತರದ ಕೋರ್ಸ್ಗಳ ಅನ್ನೋ ಲೆವೆಲ್ ಈಗ
ನೋಡಿ ಕೇಂದ್ರ ಸರ್ಕಾರ 8ನೇ ಕ್ಲಾಸ್ಗೆ AI ಮಾಡುವಂತ ಕೆಲಸ ಮಾಡ್ತಾ ಇದೆ. ಇನ್ನ ನಾವು ಹಿಂದೆ ಅಂತೂ ಬಿದ್ದಿಲ್ಲ. ಈಗ ನಾವು ಅದಕ್ಕಿಂತ ಅಲ್ಲಿ ಕಲ್ತ್ ಬಂದವ್ರಿಗೆ ಇನ್ನೂ ಏನು ಫಾರ್ವರ್ಡ್ ಕೊಡ್ಬೋದು ಅನ್ನೋಂಥದ್ದನ್ನ ನಾವು ನೋಡಿ ಈಗ ಅದಕ್ಕಿಂತ ಹೆಚ್ಚು ಈಗ ಎಕನಾಮಿಕ್ಸ್ ಅಲ್ಲಿ ಓದಿದ್ರೆ ಅವನಿಗೆ ಏನ್ ಬೇಕಾಗುತ್ತೆ, ಸೋಷಿಯಲ್ ವರ್ಕ್ ಅಲ್ಲಿ AI ಹೆಂಗ್ ಯೂಸ್ ಮಾಡ್ಕೋಬಹುದು. ಸೊ ಆ ತರದ ಎಲ್ಲ ಸ್ಟ್ರೀಮ್ಗಳಲ್ಲಿ, ಬರೀ ಇಂಜಿನಿಯರಿಂಗ್ ಸ್ಟ್ರೀಮ್ ಅಲ್ಲ, ಪ್ರತಿ ಸ್ಟ್ರೀಮ್ ಅಲ್ಲಿ ಇದನ್ನ ಉಪಯೋಗಿಸುವಂತ ಕೆಲಸ ಆಗ್ತಾ ಇದೆ. ಸೊ ಅದರ ಜೊತೆಗೆ ಏನು ಅಂತಂದ್ರೆ ಇದು ಒಂದು ಲರ್ನಿಂಗ್, ನಾನಿವಾಗ ಕಲಿತಿದ್ದೀನಲ್ವಾ, ಕಲಿಯುವ ವೇಳೆಯಲ್ಲಿ ನನ್ನ ಕೈ ಹಿಡಿದಿದೆ ಸರ್ಕಾರ. ಅದನ್ನ ನಾವು ಯಾರು ಮರಿಬಾರ್ದು. ಕಲಿಯುವ ವೇಳೆ ನನ್ನ ಉತ್ಪಾದಕತೆ ಇನ್ನೂ ಪೀಕ್ ರೀಚ್ ಆಗಿಲ್ಲ. ಪೂರ್ತಿಯಾಗಿ ನನಗೆ ಗೊತ್ತಿಲ್ಲ. ನಾನು ಕಲ್ತಿದ್ದೀನಿ, ಒಂದಷ್ಟು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ತಗೊಂಡಿದ್ದೀನಿ, ಎಲ್ಲ ಓಕೆ. ಆದ್ರೆ ಅಲ್ಲಿ ಫೀಲ್ಡ್ಗೆ ಹೋದಾಗ ಇನ್ನಷ್ಟು ಅಗತ್ಯ ಇರುತ್ತೆ. ಈಗ ಒಂದು ಪ್ರತಿಷ್ಠಿತ ಕಂಪನಿ ಹೇಳಿತ್ತು, ನಾವು ಯಾರನ್ನೂ 6 ತಿಂಗಳು ಟ್ರೈನಿಂಗ್ ಕೊಡದೆ ನಾವು ಯಾರನ್ನೂ ನೇರವಾಗಿ ಕೆಲಸಕ್ಕೆ ತಗೊಳಕ್ ಆಗಲ್ಲ ಅಂತ ಒಂದ್ಸರಿ ಹೇಳಿತ್ತು, ಒಂದು 10 ವರ್ಷದ ಹಿಂದೆ. ನಾನು ಅದನ್ನ ವರದಿಯನ್ನ ಓದಿದಾಗ, ನಾನು ಆ ಕಂಪ್ನಿ ಹೆಸರು ಹೇಳ್ತಿಲ್ಲ ಅಷ್ಟೇ. ಆದ್ರೆ ಫ್ಯಾಕ್ಟ್ ಅದು. ಯಾಕಂದ್ರೆ ನೀಡ್ಸ್ ಅಲ್ಲಿ ಏನಿರುತ್ತೆ, ಕಲ್ಸಿರ್ತೀವಿ ನಾವು, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ, ಆದ್ರೆ ಅಗತ್ಯ ಏನು ನೆಕ್ಸ್ಟ್ ಅದನ್ನ ಕಂಪನಿ ಕಲಿಸ್ಕೊಡ್ತಾ ಇತ್ತು. ಆದ್ರೆ ಈಗ ನೋಡಿ, ಕಂಪನಿ ನೀವು ಕಲಿಸುವುದರ ಜೊತೆಗೆ ನಿಮ್ಗೆ ಹಣ ಕೊಡ್ತಾ ಇದೆ. ಶಾರ್ಪನ್ ಮಾಡೋದು ಅಥವಾ ಸಾಣೆ ಹಿಡಿಯೋದು, ಅಲ್ಲಿ ಬೇಕಾಗಿರ್ತಕ್ಕಂಥ ಕೌಶಲ್ಯಕ್ಕೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೂ ಒಂದೇನು ಅಂತಂದ್ರೆ, ಇವಾಗ ನಮ್ಮ ಯುವಕರಲ್ಲಿ ಉದ್ಯೋಗಗಳಿಗೆ ಒಂದು ಸರ್ಕಾರ ಯೋಜನೆ ಮಾಡಿರುವಂತದ್ದು. ಇನ್ನೊಂದೇನು ಅಂತಂದ್ರೆ, ನೀವು ಲೈಫ್ ಲಾಂಗ್ ಲರ್ನಿಂಗ್ ನ, ಏನು NEP ಹೇಳ್ತಾ ಇದೆ, ಲೈಫ್ ಲಾಂಗ್ ಲರ್ನಿಂಗ್ ನ ನೀವು ಯಾವಾಗ್ಲೂ ಅದನ್ನ ನೆನಪಲ್ಲಿ ಇಟ್ಕೊಂಡು ಪ್ರತಿದಿನ ಕಲೀರಿ. ಇವಾಗ ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ, AI ಇಂದ ಕಲಿಸ್ತೀವಿ, ಬಿಗ್ ಡೇಟಾನ ಹೆಂಗೆ ಅನಾಲಿಸಿಸ್ ಮಾಡೋದು ಕಲಿಸ್ತಾ ಇದೀವಿ, ಎಲ್ಲ ಕಲಿಸ್ತಾ ಇದೀವಿ. ಆದ್ರೆ ನಾಳೆ ನೀವು ಬರುವ ಅಷ್ಟೊತ್ತಿಗೆ, ಇನ್ನ 3 ವರ್ಷನೋ 2 ವರ್ಷದ ನಂತರನೋ ನೀವೇನು ಗ್ರಾಜುಯೇಟ್ ಆಗಿ ಬರ್ತೀರಿ ಹೊರಗಡೆ, ಅಷ್ಟೊತ್ತಿಗೆ ಇದು ಚೇಂಜ್ ಆಗ್ಬಿಟ್ಟಿರ್ಬೋದು, ಇನ್ನೊಂದು ವರ್ಷ ಬಂದಿರ್ಬೋದು. ಆದ್ರೆ ನಿಮ್ಗೆ ಇಲ್ಲಿ ನಾವು ಕ್ರಿಟಿಕಲ್ ಥಿಂಕಿಂಗ್ ಏನ್ ಕಲ್ಸಿರ್ತೀವಿ, ಅದು ನಿಮ್ಗೆ ಅದೇನೇ ಬಂದ್ರು ನಾನು ಅದಕ್ಕೆ ಅಡಾಪ್ಟ್ ಆಗ್ತೀನಿ, ಇಮಿಡಿಯೇಟ್ ಕಲಿತೀನಿ. ಹಂಗೆ ನಾನು ಹೇಳ್ತಿರೋದು, ಪ್ರತಿ ದಿನ ನೀವು ಕಲಿತಾ ಹೋಗಿ, ಅವಾಗ ಮಾತ್ರ ನಿಮ್ಗೆ ಈ ಸರ್ಕಾರದ ಯೋಜನೆಗಳಿಂದ ನಾವು ಪೂರ್ಣವಾಗಿ ಲಾಭ ತಗೊಳ್ಳಕ್ಕಾಗತ್ತೆ. ಪ್ರತಿದಿನ ಇದು NEP ಹೇಳುತ್ತೆ, ಲೈಫ್ ಲಾಂಗ್ ಲರ್ನಿಂಗ್ ಅಂತ ಹೇಳುತ್ತೆ, ಪದೇ ಹೇಳುತ್ತದ. ಸೊ ನೀವು ಕಲೀರಿ, ಪ್ರತಿದಿನ ಕಲೀರಿ. ನಾಳೆ ಏನು ಬರಬಹುದು ಅದಕ್ಕೆ ನಾನು ಸಿದ್ಧ ಇದ್ದೀನಿ. ನನ್ಗೆ ಯಾಕಂದ್ರೆ ಯೋಚನೆ ಮಾಡುವ, ಏನೇ ಕೃತಕ ಬುದ್ಧಿಮತ್ತೆ ಬಂದ್ರೇನು ನನ್ನ ಹತ್ರ ಇರುವ ನ್ಯಾಚುರಲ್ ಬುದ್ಧಿಮತ್ತೆನೇ ಯಾವಾಗ್ಲೂ ಕ್ರೂಷಿಯಲ್. ನಾನೇ ಅದನ್ನ ಮಾಡ್ಬೇಕು ತಾನೆ. ಫೈನಲಿ ಯಾರು ಹ್ಯಾಂಡಲ್ ಮಾಡೋದು? ನಾನೇ ಹ್ಯಾಂಡಲ್ ಮಾಡೋದು. ನಾನು ಆ ತರ ಅದಕ್ಕಿಂತ ಹೆಚ್ಚಿಗೆ ಕಲಿಬೇಕಷ್ಟೇನೆ. ಈಗ ಮುಂಚೆ ಎಲ್ಲಾನು ನಾವು ನೋಡಿದೀವಿ, ಆ ಮ್ಯಾಥಮೆಟಿಕ್ಸ್ ವಿಸಾರ್ಡ್ ನ ಬಗ್ಗೆ ಮಾತಾಡುವಾಗ ಅವ್ರು ಕಂಪ್ಯೂಟರ್ಗಿಂತ ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾ ಇದ್ರು ಅನ್ನೋದನ್ನ ಕೇಳಿದೀವಿ. ಶಕುಂತಲಾ ದೇವಿ ಅವರು. ಸೊ ಆ ತರ ನಮ್ಮಲ್ಲಿ ಆ ತರದ ಪ್ರತಿಯೊಂದೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇದೆ. ಅದನ್ನ ಉಪಯೋಗಿಸ್ಕೊಳ್ಳಿ, ಶಾರ್ಪನ್ ಮಾಡಿ. ಆ ಕ್ರಿಟಿಕಲ್ ಥಿಂಕಿಂಗ್ ನಿಮ್ಮಲ್ಲಿ ಯಾವಾಗ ಅದು ಬರುತ್ತೆ, ಮತ್ತೆ ಅನಾಲಿಸಿಸ್ ನ ಯಾವ ತರ ಮಾಡ್ತೀರಿ. ಒಂದು ಡೇಟಾ ಹಾಕಿ ನಾವು ಈಗ ನಮ್ಮ ಮಕ್ಕಳಿಗೆಲ್ಲ ಕಲಿಸ್ತಾ ಇದೀವಿ, ಅದು ಒಂದು ಗ್ರಾಫ್ ಹಾಕಿ ಹೆಂಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ, ಅದನ್ನ ಮತ್ತೆ ಇನ್ನು ಶಾರ್ಪನ್ ಮಾಡ್ಬೋದು. ನೀವು AI ಯೂಸ್ ಮಾಡಿ ಇದನ್ನ ಈ ತರ ಮಾಡ್ಬೋದು ಅಂತ. ಸೊ ಇವೆಲ್ಲವನ್ನ ಕಲ್ತ್ರೆ ಈ ಒಂದು ನಮ್ಗೇನು ಸರ್ಕಾರ ಇವಾಗ ಒಂದು ಸುವರ್ಣ ಅವಕಾಶ ಕೊಟ್ಟಿದೆ ಈ ಒಂದು ಸ್ಕೀಮಿಂದ. ಸೊ ಅದನ್ನ ಬಳಸ್ಕೊಂಡು ನಾವು ಖಂಡಿತ ಎಲ್ಲರೂ ನನಗೆ ಫುಲ್ ಎಂಪ್ಲಾಯ್ಮೆಂಟ್ ಅಲ್ದಿದ್ರು ನಿಯರ್ ಟು ದಿ ಫುಲ್ ಎಂಪ್ಲಾಯ್ಮೆಂಟ್ ಆಗ್ತೀವಿ ಅಂತ ಅನ್ಸುತ್ತೆ. ಆಮೇಲೆ ಉದ್ಯೋಗ ಸೃಷ್ಟಿ ಜೊತೆಗೆ ಸಾಮಾಜಿಕ ಭದ್ರತೆಯ ಜೊತೆಗೆ ದೇಶದ ಆರ್ಥಿಕ ಅಭಿವೃದ್ಧಿ ಒಂದು ದೊಡ್ಡ ಪಿಕ್ಚರ್ ಇದೆ ನಮ್ಮ ಎದುರಿಗೆ. ಹೌದು, ಅಲ್ಲಿ ನಾವು ನಮ್ಮನ್ನ ಗುರುತಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಇದೆ. ಒಂದು ಕಿವಿ ಮಾತು ಹೇಳೋದೇ ಆದ್ರೆ, ಒಂದು ಈಗ ನೋಡಿ, ಒಂದು ಎಲ್ಲ ಯೋಜನೆಗಳಿರುತ್ತೆ. ಯೋಜನೆಗಳ ಫಲಾನ ನಾವು ಪಡಿಬೇಕು ಅಂತಂದ್ರೆ ಅದಕ್ಕೆ ಬೇಕಾಗುವಂತಹ ಒಂದಷ್ಟು ಕೌಶಲ್ಯ ನಮ್ಮಲ್ಲೂ ಇರಬೇಕಾಗುತ್ತೆ. ಅದನ್ನ ಕಲೀಲಿಕ್ಕೆ ನನ್ಗೆ ಇಚ್ಛೆ ಇರಬೇಕು. ಈಗ ಸರ್ಕಾರ ಇದು ಏನು PM ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನಾ ಕೊಟ್ಟಿದೆ. ನಾನು ಫಸ್ಟ್ ಹೋಗಿ ಸೇರ್ತೀನಿ, ಕಲಿತೀನಿ, ಇನ್ನೇನಾರು ಅಲ್ಲಿ ಕಲಿಸಿದ್ರು ಕಲಿತೀನಿ ಅನ್ನುವಂಥದ್ದನ್ನ ನನ್ಗಿರ್ಬೇಕು. ನಾನು ಕಲ್ತಿದ್ದನ್ನ ಒಂದು ಈಗೋನ ತಲೆಯಿಂದ ಬಿಡಬೇಕು. ನನಗೆಲ್ಲ ಬರುತ್ತೆ, ನಾನೇನು ಕಲಿಯೋದಿಲ್ಲ ಅನ್ನುವಂಥದ್ದನ್ನ ಬಿಡಬೇಕು. ಪ್ರತಿದಿನ ನಾನು ಕಲಿತೀನಿ, ಎಂಥದೇ ಸಿಚುವೇಶನ್ ಅಲ್ಲಿ ಹೊಸದೊಂದಿದ್ರೇನೋ ಅದನ್ನು ಕಲ್ತ್ಕೊಂಡು ನಾನು ಮುಂದುವರಿತೀನಿ ಅನ್ನೋದು ಬರಬೇಕು. ಆವಾಗ ಖಂಡಿತವಾಗೂ ನೋಡಿ, ಯಾವಾಗಲೂ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ಯುವಕ ಯುವತಿಯರು ನೆನ್ಪಿಟ್ಕೋಬೇಕು, ಯಶಸ್ಸಿಗೆ ಹಲವು ಅಪ್ಪಂದಿರು, ಸೋಲು ಅನಾಥೆ ಅಂತ ನಾನು ಅನೇಕ ಬಾರಿ ಹೇಳ್ತಿರ್ತೇನೆ. ನಿಮ್ಮ ಯಶಸ್ಸಿನೊಂದಿಗೆ ಭಾರತದ ಯಶಸ್ಸು ಇದೆ. ಹಂಗಾಗಿ ಎಲ್ಲರೂ ಇಂಥದೊಂದು ಕಾರ್ಯಕ್ರಮ ಏನಿದೆ ಇದರಲ್ಲಿ ಭಾಗವಹಿಸಲಿಕ್ಕೆ ನನ್ನಲ್ಲಿರುವಂತಹ ಒಂದು ಸ್ಕಿಲ್ ಏನಿದೆ ಅದನ್ನ ಅಪ್ಸ್ಕಿಲ್ ಮಾಡಿ, ಏನಾದ್ರು ಕಲಿಬಾರ್ದು. ಈಗ ಕೆಲಸ ಏನಾಗುತ್ತೆ, ಲರ್ನ್, ಅನ್ಲರ್ನ್, ರೀಲರ್ನ್ ಅಂತೀವಿ. ಅದನ್ನ ನಾವು ಮತ್ತೆ ಕಲ್ತಿದ್ದನ್ನ ನಾನು ಬರ್ತೋಗ್ಬೇಕಾಗತ್ತೆ. ಅದನ್ನ ಮರೀರಿ, ಅನ್ಲರ್ನ್ ಮಾಡಿ, ಅದನ್ನ ಬಿಡಿ, ಮತ್ತೆ ಹೊಸದಾಗಿ ಕಲೀರಿ. ಯಾಕಂದ್ರೆ ಈ ಏಜ್ ಅಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಭಾರತದ ವಿಕಸಿತ ಭಾರತ ಆಗ್ಲಿಕ್ಕೆ ನಿಮ್ಮ ಪಾತ್ರ ದೊಡ್ಡದಿದೆ. ದಯವಿಟ್ಟು ಇಂಥ ಯೋಜನೆಗಳ ಲಾಭವನ್ನು ಪಡೆದು ಪೂರ್ಣವಾಗಿ ಯಶಸ್ವಿಗೊಳಿಸಿ. ಥ್ಯಾಂಕ್ ಯು ಸರ್. ನೀವು ಅದಕ್ಕೊಂದು ಸ್ಪಷ್ಟವಾದ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ
ಸಮಕಾಲೀನ ಈ ಥರದ ವಿಷಯಗಳಿಗೆ ಅಥವಾ ಚಿಂತನೆಗಳಿಗೆ ಮುಖಾಮುಖಿ ಆಗ್ತಿರಲ್ಲ, ಅದು ಕೂಡ ಅಪ್ಡೇಟ್. ಹಂಗಾಗಿ ಸದಾ ಅಪ್ಡೇಟ್ ಆಗ್ತಾ ಇರಿ. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ, ತುಂಬ ಸಂತೋಷ. ಆತ್ಮೀಯ ವೀಕ್ಷಕರೇ, ತಮಗೂ ಕೂಡ ಧನ್ಯವಾದಗಳು. ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.